ಮಾಡಬೇಕು. ನಿನ್ನ ಗಂಡ ಇಲ್ಲಮ್ಮ, ಅವರ ಆಸ್ ಯೂಶುವಲ್ ತಲೆ ತಪ್ಪಿಸ್ಕೊಂಡಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ಮಾನಸ ಸರೋವರದಲ್ಲಿ ಹೋಗಿ ಒಂದು ತಾವರೆ ಹೂವಿನ ದಂಟಿನಲ್ಲಿ ಅಡಕೊಂಡಿದ್ದಾನೆ. ದಂಟು ದಪ್ಪವಾಗಿದೆ, ಅದನ್ನು ಅಗ್ನಿ ಪತ್ತೆ ಮಾಡಿದ. ಇದೆಲ್ಲ ವೇದದಲ್ಲಿ ಬರುತ್ತೆ ಕಥೆ. ಅವ್ರ ಯಜಮಾನರೆಲ್ಲೋ ತಪ್ಪಿಸ್ಕೊಂಡು ಹೋಗೋರು ನನ್ನೂ ಕರ್ಕೊಂಡಾರು ಹೋದರೆ ಅದು ಮಾಡಲಿ, ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರು. ಏನು ಮಾಡಲಿ? ಬೃಹಸ್ಪತಿ ಎಷ್ಟಾದರೂ ಬುದ್ಧಿವಂತ. ಆ ಬೃಹಸ್ಪತಿ ರೂಪಾಂತರವೇ ಗಣಪತಿ ಅಂತ ಹೇಳ್ತೇವೆ. ಋಕ್ಸಮುದ್ರ ಮಂತ್ರ ಗಣಾನಾಂತ ಗಣಪತಿ ಇದು ಬೃಹಸ್ಪತಿ ವಿಷಯವಾದ ಮಂತ್ರ ವೇದದಲ್ಲಿ. ಗಣಪತಿ ಪೂಜೆ ಎಷ್ಟು ಹಳೆಯದು ಅಂತಾರೆ, ವೇದದಷ್ಟು ಹಳೆಯದು. ಅದು ವೇದ ಸೂಕ್ತಗಳಲ್ಲಿ ಇದನ್ನೆಲ್ಲ ಹೇಳಿದ್ದ. ಗಣಪತಿ ದೇವತೆಗಳ ಗಣಕ್ಕೆ ಅವನು ಮುಖಂಡ, ಮಹಾಬುದ್ಧಿಶಾಲಿ. ಬೃಹಸ್ಪತಿ ಅಂದರೆ ಏನು ಮಹಾಬೃಹಸ್ಪತಿ ಅಂತ ಹೇಳ್ತಾರೆ ನೋಡಿ. ಅವನಷ್ಟು ಬುದ್ಧಿ ಯಾರಿಗೂ ಇಲ್ಲ. ಒಂದು ಕಡೆ ಬೃಹಸ್ಪತಿ, ಒಂದು ಕಡೆ ವನಸ್ಪತಿ. ಇವೆರಡರ ನಡುವೆ ಇರುವ ವ್ಯತ್ಯಾಸವನ್ನು ಲಕ್ಷ್ಮೀ ಕಟಾಕ್ಷ ಮಾಡ್ತದೆ. ವ್ಯತ್ಯಾಸ ಅವಳ ಕಟಾಕ್ಷ ಬಿದ್ದರೆ ಒಬ್ಬ ಬೃಹಸ್ಪತಿ. ಲೋಕೇ ವನಸ್ಪತಿ ಬೃಹಸ್ಪತಿ ತಾರತಮ್ಯಂ ಯಸ್ಯಾ ಪ್ರಸಾದ ಪರಿಣಾಮಮುದಾಹರಂತಿ ಸಾ ಭಾರತೀ ಭಗವತಿ ಪ್ರಿಯದೀಯದಾಸಿ ತಾಂ ದೇವದೇವಮೈಷೀಂ ಶ್ರಿಯಮಾಶ್ರಯಾಮಃ. ಶಿವಸಚಿನ್ ಹೆಸರು ಈ ಶ್ರೀಸ್ತವದ ಲಕ್ಷ್ಮೀ ಸ್ತೋತ್ರದಲ್ಲಿ ಹೇಳ್ತಾರೆ. ಅವನ ಕಟಾಕ್ಷ ಆ ಬೃಹಸ್ಪತಿ ಹೇಳಿದ ಇಂದ್ರಾಣಿಗೆ, ಅವನು ಇನ್ನೊಂದ್ಸಲ ಹೇಳಿ ಕಳಿಸಿದ್ರೆ ಬರ್ತೇನೆ ಅಂತ ಒಪ್ಪಿಕೋ. ನಿಮಗೂ ತಲೆ ಕೆಟ್ಟ ಹೋಯ್ತೆ, ನೀವು ಹೀಗೆ ಹೇಳೋದೆ ಎಂದರು. ನನ್ನ ತಲೆ ಯಾಕೆ ಹೋಮ ಕೆಡುತ್ತೆ? ನಾವು ಒಳ್ಳೆಯದೇ ಹೇಳ್ತಾ ಇದ್ದೇನೆ. ಅವನು ಬಾ ಅಂತಂದ್ರೆ ಹೇಗೆ ಹೋಗೋದು? ನೀವು ಸುಮ್ಮನೆ ಹೇಳು, ಒಂದು ನಿಬಂಧನೆ ಹಾಕು. ಏನು ಹೇಳಬೇಕು? ನೀನೇ ನಮ್ಮ ಮನೆಗೆ ಬಾ, ನಾನು ಇಂತ್ರ ಬರೋದಿಲ್ಲ. ನೀ ಬರಬೇಕು. ನಿಬಂಧನೆ ಏನು? ಎರಡನೇದು, ಸಪ್ತಋಷಿಗಳು ನಿನ್ನ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಬರಬೇಕು. ನರವಾಹನ ನಿಷಿದ್ಧ. ಅದರಲ್ಲಿ ಕ್ಷುದ್ರನಾಗಿ ಆಕಸ್ಮಿಕವಾಗಿ ಅಧಿಕಾರ ಬರ್ಕೊಂಡ ಒಬ್ಬ ದೊರೆ ಶಾಶ್ವತವಾದ ಸಪ್ತಋಷಿಗಳ ಹೆಗಲಿನ ಮೇಲೆ ಕೂತು ಪಲ್ಲಕ್ಕಿಯಲ್ಲಿ ಬರುವುದಂದ್ರೇನು? ಋಷಿಗಳ ಅಪಮಾನ ಇದು. ಅವನು ಅನ್ನೇನು ಮಾಡ್ತಾನೆ ನೋಡೋಣ. ಋಷಿಗಳ ಮೇಲೆ ಹೆಗಲಲ್ಲಿ ಕೂತ್ಕೊಂಬ ಅಂತ ನೀವು ಹೇಳು, ಒಪ್ತಾನೆ ನೋಡೋಣ. ಮಾರನೇ ವಿಷಯ ಹೇಳಿ ಕಳಿಸ್ತಾ, ಹಳೆ ಇಂದ್ರಾಣಿ ಬಂದು ನನಗಿಲ್ಲಿ ನಗರೊಪ್ಪಿಸಬೇಕು. ಹೇಳೋ ಬುದ್ಧಿ, ಅವ್ರು ಬರೋದಿಲ್ವಂತೆ, ನೀವೇ ಬರಬೇಕಂತೆ ಅವ್ರ ಮನೆಗೆ. ಅಷ್ಟು ಹೇಳಿದ್ರೆ ಅವಳು ಬರ್ತೇನೆ. ಸಪ್ತಋಷಿಗಳ ಹೆಗಲ ಮೇಲೆ ಬರಬೇಕಂತೆ. ಸಪ್ತಋಷಿಗಳ ಹೆಗಲ ಹೇಗೆ? ಈ ಕಡೆ ಎರಡು, ಆ ಕಡೆ ಎರಡು, 4 ಅದಲ್ಲ. ಪಲ್ಲಕ್ಕಿ ಮುಂದುಗಡೆ 3 4 ಅದು 7 ಜನ ಬೇರೆ. ಇದು ಆಡ್ ನಂಬರ್. ಸಪ್ತ ಪ್ರಾಣ ಪ್ರಭವಂತಿ ತಸ್ಮಾತ್ ಸಪ್ತ. ಈ 7 ಅನ್ನೋದಕ್ಕೆ ಬಹಳ ವಿಶೇಷ ಅರ್ಥ. ಅಷ್ಟಾವಕ್ರ ಗೀತೆಯಲ್ಲಿ ಗೊತ್ತಾಗುತ್ತೆ. 1 2 3 4 13 ಒಂದೊಂದಕ್ಕೊಂದೊಂದು ವಿಶೇಷ ಅರ್ಥವಿದೆ. ಈ ಸಪ್ತಋಷಿಗಳು ಪಲ್ಲಕ್ಕಿ ಹೊರಬೇಕು. ಮೊದಲುಗಡೆ 3, ಹಿಂದುಗಡೆ 4, ಮೊದಲೇ 4 ಆಮೇಲೆ 3. ಆ ಸಪ್ತಋಷಿಗಳು ಒಂದೇ ಹೈಟ್ ಅಲ್ಲ, ಬೇರೆ ಅವರು. ಅಗಸ್ತ್ಯರು ತುಂಬ ಕುಳ್ಳಾದವರು, ವಸಿಷ್ಠರು ಸ್ವಲ್ಪ ಎತ್ತರ ಇರುವವರು. ಸರಿ, ಇವ್ರನ್ನ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಬ ಅಂತ. ಯಾಕೆ ನಾಳೆ ಸರಿಯಾಗಿ 12 ಗಂಟೆಗೆ ಅಭಿಜಿನ್ ಮುಹೂರ್ತಕ್ಕೆ ಋಷಿಗಳನ್ನು ಬರಮಾಡೋನು. ಋಷಿಗಳು ನೋಡಿದ್ರು ಬುದ್ಧಿ ಇರ್ಕಾಯ ಅವನಿಗೆ ಅಂತ ಕೈಯಲ್ಲಿ ದರ್ಭ ಹಾಕೊಂಡಿದ್ದಾರೆ, ಆಚಮನ ಮಾಡ್ತಾ ಇದ್ದಾರೆ. ಇಲ್ಲ, ಬೃಹಸ್ಪತಿಗಳು ಹೇಳಿದ್ದಾರೆ, ಬೃಹಸ್ಪತಿ ಹೇಳಿದ್ದಾರೆಯೋ ಅರ್ಥ ಇದೆ ಅಂದರು. ಹೂಂದ್ರು. ಮಹಾರಾಜರ ಅರಮನೆ ಬಾಗಿಲಲ್ಲಿ ಕಾದಿದ್ದಾರೆ. ಪಲ್ಲಕ್ಕಿ ಸಿದ್ಧವಾಗಿದೆ. ಬಂದ ಎಲ್ಲ ಅಲಂಕಾರ ಮಾಡ್ಕೊಂಡು ಮೀಸೆ ಗೀಸೆ ತೀಡ್ಕೊಂಡು ಪಲ್ಲಕ್ಕಿಯಲ್ಲಿ ಕೂತ. ಪಲ್ಲಕ್ಕಿಯನ್ನು ಯಾರು ಹೊರೋದು, ಯಾರು ಎಲ್ಲಿ, ಜಾಗ ಬೇಕಲ್ಲ. ಈ VIP ಡಿಗ್ನಿಟರಿಗಳಿಗೆ ಒಂದು ದೊಡ್ಡ ಸಭೆಯಲ್ಲಿ ಅವಮಾನ ಆಗಿದೆ ಅವಳಿಂತ ಹೆಸರು ಬರೆದು ಕುರ್ಚಿ ನಡೆಸಿರ್ತಾರೆ ನೋಡಿ. ಆ ರೀತಿಯಲ್ಲಿ ಋಷಿಗಳೆಲ್ಲ ಮಾತಾಡ್ಕೊಂಡಿದ್ರು. ಮೊದಲು ಮುಂದುಗಡೆ ಭಾಗದಲ್ಲಿ ಮೊದಲು ಅಗಸ್ತ್ಯರನ್ನು ನಿಲ್ಲಿಸೋಣ, ಕುಳ್ಳಾದವರನ್ನ. ಉಳಿದವರೆಲ್ಲ ಹಿಂದೆ. ಅಗಸ್ತ್ಯರ ಹೆಗಲಿಗೆ ತಾಗ್ತಾನೆ ಇರಲಿಲ್ಲ ಆ ಪಲ್ಲಕ್ಕಿ. ಅರ್ಥವಾಯ್ತೆ? ಇದು ಹೋಗಬೇಕು, ಅದರಿಗೂ ಅವಸರ, ಕಾಮಾವಸ್ಥೆ. ಇಂದ್ರಾಣಿಯನ್ನು ಆದಷ್ಟು ಬೇಗ ಸಂಗಮಿಸಬೇಕು. ಬೇಗ ನಡಿ ಅಂತಿದ್ದ. ಇದು ಉಳಿದವರು, ಲೇ ಅಗಸ್ತ್ಯ, ನಿನಗೆ ಹೆಗಲು ಭಾರನೇ ತಾಳ್ತಾಗಲ್ಲ, ಬರೀ ನಮ್ಮ ತಲೆ ಮೇಲೆ ಬಿದ್ದಿದೆಯಲ್ಲ ಅಂತಿದ್ರು. ಸ್ವಲ್ಪ ತಾಳಿ ಅಂತ ಉತ್ತರಿ ಹೀಗಂತ ಹಾಗಲೆಲ್ಲ ಹೀಗೆ ಅಂತಿದ್ದ. ಅದು ಹೀಗನ್ನು ಆಗಲೆಲ್ಲ ಪಲ್ಲಕ್ಕಿ ಹೀಗೆ ಆಗ್ತಿತ್ತು. ಆಮೇಲೆ ಕೋಪ ಬಂತು ಇವನಿಗೆ, ನಹುಷನಿಗೆ. ಕಾಲನ್ನು ಸರಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಒಂದು ಕಾಲನ್ನು ಮುಂದಕ್ಕೆ ಜಾಡಿಸಿ ಸರ್ಪ ಸರ್ಪ ಸರ್ಪ, ಸಂಸ್ಕೃತದಲ್ಲಿ ಬೇಗ ನಡಿ ಅಂತ ಅರ್ಥ, ಕ್ರಿಯಾಪದ ಸರ್ಪ. ಅದು ಕಾಲು ಜಾಡಿಸಿದಾಗ ಅಗಸ್ತ್ಯರ ಮುಡಿಗೆ ತೆಗೆದುಬಿಡ್ತದು. ಸರ್ಪೋಭವ ಅಂದರು, ನೀನು ಹಾವಾಗಿ ಹೋಗು ಅಂತ ಅವನು ಹಾವಾಗಿ ಕೆಳಗೆ ಬಿದ್ದ. ಇದು ನೀವು ಕೇಳಿರೋ ಕಥೆ. ಆದ್ರೆ ಮಹಾಭಾರತದಲ್ಲಿ ಇದನ್ನು ಇನ್ನಷ್ಟು ಚೆನ್ನಾಗಿ ವಿವರಿಸ್ತಾರೆ.
ಋಷಿಗಳೆಲ್ಲ ಹೋಗ್ತಿರುವಾಗ ಪಲ್ಲಕ್ಕಿ ಮೇಲೆ ಕೂತವನಿಗೆ ಇವು ಸುಮ್ಮನೆ ಇಲ್ಲದೆ ಅಗಸ್ತ್ಯರು ಧರ್ಮಕ್ಕೆ ವಿರುದ್ಧವಲ್ಲದ ಒಂದು ಚೇಷ್ಟೆಯನ್ನು ಮಾಡಿದರು. ನವನಂದರ ನಿಗ್ರಹಕ್ಕೆ ಕಾಣಕ್ಕೆ ಆ ಒಂದು ಧರ್ಮಕ್ಕೆ ವಿರುದ್ಧವಲ್ಲದ ತಂತ್ರವನ್ನು ಹೂಡಿದಂತೆ ಜತೆ ಬಿಚ್ಚಿ ಆಮೇಲೆ ಅದನ್ನ ನಂದರನ್ನು ಕೊಂದು ಹೊರತು ಮುಡಿಯುವುದಿಲ್ಲ ಅಂತ ಮಾಡಿದ ಹಾಗೆ ಅಗಸ್ತ್ಯರು ಒಂದು ಪ್ರಶ್ನೆಯನ್ನು ಕೇಳಿದರು. ದೇವಾಗಸ್ತ್ಯ ಭಿಲ್ಯಜತೆ ದದಾತಿಕಾವಸ್ತೋಮಸ್ಯ ಪ್ರಥಮಸ್ಯ ಭಕ್ತಃ. ವಿವೇಕದಲ್ಲಿ ಬರುತ್ತೆ ಒಂದು ಕಡೆ. ದೇವಾಗಸ್ತ್ಯ ಭಿಲ್ಯಜತೆ ದದಾತಿಕ, ದೇವತೆಗಳನ್ನ ಒಬ್ಬ ಯಜಮಾನ ಪೂರ್ತಿ ಯಜ್ಞ ಮಾಡ್ತಾನೆ, ದಾನ ಮಾಡ್ತಾನೆ. ಒಂದು ವಾಕ್ಯ ಸರಿ ಹೋಯಿತು, ಅದರಲ್ಲಿ ಆಕ್ಷೇಪವಿಲ್ಲ. ಗಾವಸ್ತೋಮಸ್ಯ ಪ್ರಥಮಸ್ಯ ಭಕ್ತಃ, ಗೋವುಗಳು ಸೋಮದೇವತೆಗೆ ಮೊದಲನೇ ಆಹಾರ ಅಂತ ಬರುತ್ತೆ ಇಲ್ಲಿ. ಗಾವ ಸೋಮಸ್ಯ ಪ್ರಥಮಸ್ಯ ಭಕ್ತಃ ಅಂದ್ರೆ ಸೋಮ ಗೋವುಗಳನ್ನು ತಿಂತಾನೆ. ಕಮ್ಯುನಿಸ್ಟ್ ಕೈ ಕೊಟ್ರೆ ಗೋವುಗಳನ್ನು ಕೊಂದು ತಿಂತಿದ್ರು, ವೇದದಲ್ಲಿ ಪ್ರಮಾಣ ಇದೆ ನೋಡಿ ಇಂಥ ವಾಕ್ಯ ತೋರಿಸಿದೆವು. ಅಗಸ್ತ್ಯರು ಕೇಳಿದ್ರು ಮೇಲೆ ಕೂತಿದ್ದವನಿಗೆ, ಇಂದ್ರ ವೇದ ಎಲ್ಲ ಓದಿದ್ಯಲ್ಲಪ್ಪ? ಓದಿದ್ದೇನೆ ಸ್ವಾಮಿ, ಎಲ್ಲ ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ಈ ವಾಕ್ಯಕ್ಕೆ ಅರ್ಥ ಹೇಳಪ್ಪ ತಮ್ಮ. ಸೋಮಸ್ಯ ಇಲ್ಲ ಅರ್ಥ ಹೇಳೋದೇನಿದೆ ಎಂದ ಇಲ್ಲ. ಗೋವುಗಳನ್ನು ಕೊಂದು ಸೋಮನಿಗೆ ಬಡಿಸಬೇಕು ಮಾಂಸ ಅಂತ ಇದರ ಅರ್ಥವೇ. ಇದಕ್ಕೇನು ಅರ್ಥ ಇರಬಹುದು? ನೋಡಿದ್ರೆ ಆಪಾತ ಇದು ಕೂಟ ಶ್ಲೋಕ ಇದ್ದಾಗಿದೆ. ಅವನು ಇಂದ್ರಾಣಿಯನ್ನು ಸಂಗಮಿಸಬೇಕು ಅನ್ನೋ ಹುಚ್ಚಿನಲ್ಲಿ ವೇದಾರ್ಥ ಅವನಿಗೆ ತಲೆ ಹೊಳೆಯಲಿಲ್ಲ. ಕಾಮಕ್ರೋಧಗಳಿದ್ದವನಿಗೆ ವೇದದ ಅರ್ಥ ತಲೆಗೆ ಹತ್ತುವುದಿಲ್ಲ, ವೇದವೇ ಹತ್ತುವುದಿಲ್ಲ. ಅವನಿಗೊಂದು ಸ್ಮೃತಿ ವಾಕ್ಯ ನೆನಪಿಗೆ ಬಂತು. ಬ್ರಾಹ್ಮಣ ಶ್ರೀಗಾವಶ್ಯಾಕುಲನೇಕಂ ಜಗಾಕೃತಂ. ಬ್ರಾಹ್ಮಣರು ಗೋವುಗಳು ಒಂದೇ ಜಾತಿಯ ಪದಾರ್ಥಗಳು, ಒಂದಕ್ಕೆ ಬುದ್ಧಿ ಇದೆ, ಒಂದಕ್ಕೆ ಬುದ್ಧಿ ಇಲ್ಲ. ಅದನ್ನ ಈ ಒಂದೇ ಕುಲವನ್ನ ಬ್ರಹ್ಮದೇವ ಎರಡಾಗಿ ಮಾಡಿದ. ಅದಕ್ಕಾಗಿ ಗೋಬ್ರಾಹ್ಮಣೇಭ್ಯ ಶುಭವಸ್ತನಿತ್ಯ ಅಂತ ಹೇಳ್ತೇವೆ. ಗೋವುಗಳಾದ ಕೂಡಲೇ ಬ್ರಾಹ್ಮಣರೇ, ನಾಯಿ ಬೆಕ್ಕು ಬರುವುದಿಲ್ಲ. ಗೋವಾದ ಮೇಲೆ ಬ್ರಾಹ್ಮಣರು, ನಾಯಿಗಿಂತ ಕಳೆಯವತ್ತು. ಗೋಬ್ರಾಹ್ಮಣೇಭ್ಯ ಏಕತ್ರ ಮಂತ್ರ ತಿಷ್ಠಂತಿ. ಬ್ರಾಹ್ಮಣರಲ್ಲಿ ಮಂತ್ರಗಳಿವೆ. ಹವಿರೇಕತ್ರ ತಿಷ್ಠತಿ. ಗೋವುಗಳಲ್ಲಿ ಹವಿಸ್ಸಿದೆ, ಆದ್ಯ. ಯಾಕೆ? ಹಾಲಿದೆ, ತುಪ್ಪ ಇದೆ, ಮೊಸರಿದೆ, ಬೆಣ್ಣೆ ಇದೆ. ಒಂದು ಯಾಗದಲ್ಲಿ ಉಪಯೋಗ ಮಾಡತಕ್ಕಂತಹ ಮುಖ್ಯವಾದ ಪದಾರ್ಥವೇ ಈ ತುಪ್ಪ. ಅದು ಗವ್ಯ. ಗೋವಿಂದ ಮಾಡಿದ ಹಾಲು, ಗೋವಿನ ಹಾಲಿನಿಂದ ಬೆಣ್ಣೆ ತೆಗೆದು ತುಪ್ಪ ಮಾಡಿದರೆ ಗವ್ಯ. ಆಡಿನ ಹಾಲಿನಿಂದ ತೆಗೆದು ಬೆಣ್ಣೆಯನ್ನು ತುಪ್ಪ ಮಾಡಿದರೆ ಆಜ್ಯ, ಅದರಿಂದ ಉಂಟಾದದ್ದು. ಆಡಿನ ಹಾಲು ಕುಡಿಯಬಾರದು ಅಂತ ಹೇಳ್ತಾರೆ. ಗಾಂಧಿಯವರು ಅದನ್ನೇ ಮಾಡಿಸಿದ್ರು, ಅದಕ್ಕೆ ಬುದ್ಧಿ ಕೆಟ್ಟಿದ್ದವರಿಗೆ. ಆಡಿನ ಹಾಗೆ ಅದು ಕುಡಿಯಬಾರದು, ಕುಡಿದು ಕೆಟ್ಟೋಗ್ತೀರಿ ಅಂತಲ್ಲ. ಎಲ್ಲ ಸೊಪ್ಪು ತಿಂತದೆ, ಆಯುರ್ವೇದಿಕ್ ಕ್ವಾಲಿಟೀಸ್ ಇದೆ, ಇರಬಹುದು. ಆದ ಕಾರಣದಿಂದಲೇ ಅದು ಅಗ್ನಿಗೆ ಆಹಾರವಾಗಬೇಕೆ ಹೊರತು ಮನುಷ್ಯ ತಿನ್ನುವುದಲ್ಲ. ಆಜ್ಯವೆಂಬುದೇನಿದ್ರು ಅಗ್ನಿಗೆ ಸೇರಿದ್ದು, ಮನುಷ್ಯನಿಗೆಲ್ಲ ಅದು ಮೀಸಲು ಪ್ರಾಣಿ. ಹಾಗೆ ಇಲ್ಲಿ ಏಕತ್ರ ಮಂತ್ರ ತಿಷ್ಠಂತಿ ಹವಿರೇಕತ್ರ ತಿಷ್ಠತಿ. ಈ ಸ್ಮೃತಿವಾಕ್ಯ ನೆನಪಿಗೆ ಬಂತು. ಅದರಿಂದ ಅವನು ಹೇಳಿದ ಬ್ರಾಹ್ಮಣರನ್ನು ಹಾಕಿ ಕೊಲ್ಲಬಾರದು, ಗೋವುಗಳನ್ನು ಕೊಲ್ಲಬಾರದು ಅಂತಲೇ ಅರ್ಥ. ಹಾಗಿದ್ರೆ ಗಾವಹ ಸೋಮಸ್ಯ ಪ್ರಥಮಸ್ಯ ಭಕ್ತ ಹೇಳಿದ್ದಾರೆ ಎಂದು ಸುಮ್ಮನೆ ಹೇಳಿದ್ದಾರೆ, ಆ ಮಂತ್ರಕ್ಕೆ ಅರ್ಥವಿಲ್ಲ ಅಂದುಬಿಟ್ಟ. ವೇದ ಮಂತ್ರಕ್ಕೆ ಅರ್ಥವಿಲ್ಲ, ವೇದವನ್ನು ನಿಂದನೆ ಮಾಡಿದ ತಕ್ಷಣವೇ ಪಲ್ಲಕ್ಕಿ ಕೆಳಗೆ ಬಿದ್ದು ಹೋಯಿತು, ಪತನವಾಯಿತು. ವೇದವನ್ನು ನಿಂದಿಸಿದವರು ಪತನವನ್ನು ಹೊಂದುತ್ತಾರೆ. ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ತಿದ್ದ ನೀಲಕಂಠ ವೀಕ್ಷಕರು ಮಹಾಭಾರತಕ್ಕೆ ವ್ಯಾಖ್ಯಾನದಲ್ಲಿ ಎತ್ತಿಕೊಟ್ಟಿದ್ದಾರೆ. ನಮಗೇನು ತಿಳಿಸಿ ತಿಂದಿದ್ರೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಓದಿ ಒಂದೊಂದು ವಾಕ್ಯವನ್ನ ಇಷ್ಟು ಮರ್ಮವಿದೆ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ವೇದವನ್ನ ಅಪ್ರಮಾಣವನ್ನಾಗಿ ಮಾಡಿಬಿಟ್ಟ. ಎಂದರು ಋಷಿಗಳು. ವೇದವನ್ನು ಒಪ್ಪದೇ ಇದ್ದವನು ಇಂದ್ರನಾಗಿ ನಮ್ಮ ತಲೆ ಮೇಲೆ ಕೊಡೋಕೆ ಅಧಿಕಾರವಿಲ್ಲ, ಸರ್ಪೋಭವ, ಕೆಳಗೆ ಬೀಳು. ಒಡನೆಯ ಅಧಪಾತವಾಯಿತು. ಭಯಂಕರ ಹೆಬ್ಬಾವಿನ ರೂಪದಲ್ಲಿ ಕೆಳಗೆ ಬಿದ್ದ. ಕಥೆಯಲ್ಲಿ ವಜ್ರ ರೂಪದಲ್ಲಿ ಹೇಳ್ತೇವೆ. ನಾಗಾಕುಲದಲ್ಲಿ ಅಸ್ಪೃಶ್ಯನಾಗಿ ಸೇರಿಕೊಂಡ. ಇವಾಗ ಎಕ್ಸ್ಕಮ್ಯುನಿಕೇಟೆಡ್ ಸೊಸೈಟಿ. ವೈದಿಕ ಬಾಹಿರತ್ವ ಉಂಟಾಯಿತು. ಯಾರೋ ಅವನಿಗೆ ಊಟ ಗೀಟ ಕೊಡದೆ ಎಲ್ಲೋ ಊರಾಚೆಗೆ ಹೋಗಿ ಸೇರಿಕೊಂಡ ಅನೇಕ ವರ್ಷಗಳ ಕಾಲ. ಆಮೇಲೆ ಅಗಸ್ತ್ಯರನ್ನು ಕೇಳಿದ, ನನಗೆ ಗತಿ ಇಲ್ಲವೇ, ಸದ್ಗತಿ ಇಲ್ಲವೇ? ಅಲ್ಲೇ ಪಾತಿ, ನಿನಗೆ ಚಿರಾಯು, ತುಂಬ ಆಯುಷ್ಯ ಕೊಟ್ಟಿದ್ದೇನೆ ಎಂದು. ಪಾತಿ ಚಿರಾಯು. ಅಯ್ಯೋ, ಎಷ್ಟು ವರ್ಷ ಹೀಗೆ ಇರಬೇಕು? ಸಕಲ ಧರ್ಮವನ್ನು ತಿಳಿದ ಒಬ್ಬ ಇಲ್ಲಿ ಬರ್ತಾನೆ ಈ ಹೀರೋ ಕಾಡಿಗೆ. ನೀನು ಅವನನ್ನು ಹಿಡ್ಕೋ, ಅವನ ವಿಷಯದಲ್ಲಿ ನೀನು ಉದಾಸೀನ ಮಾಡದೆ ಕೆಲವು ಧರ್ಮಶ್ರವಣ ಪ್ರಶ್ನೆಗಳನ್ನು ಕೇಳು.
ಆ ಪ್ರಶ್ನೆಗಳನ್ನ ನೀನು ಕೇಳುವ ಮೂಲಕ, ಅವನು ನಿನ್ನನ್ನು ಪ್ರಶ್ನೆಗಳನ್ನು ಕೇಳುವ ಮೂಲಕ ಮತ್ತೆ ನಿನ್ನಲ್ಲಿ ಧರ್ಮಜಾಗೃತಿ ಉಂಟಾದರೆ ಆಗ ನಿನಗೆ ಶಾಪ ವಿಮೋಚನ ಅಂತ ಹೇಳಿದ್ರು. ಅವನು ನಾಗ ಜನರು ವಾಸ ಮಾಡುವ ವಸತಿಯಲ್ಲಿ ಆ ನಾಗಕೇರಿಯಲ್ಲಿ ಬಿದ್ದಿದ್ದ ಸರ್ಪ. ಇದು ಬ್ರಾಹ್ಮಣ ಬುದ್ಧಿ, ಅಗಸ್ತ್ಯರು ಮಾಡಿದ ಕೆಲಸ. ಅಗಸ್ತ್ಯರಿಗೆ ಮಾಡಬಹುದು ಅಂದರೆ ಆಪತ್ಕಾಲದಲ್ಲಿ ಹೀಗೆಲ್ಲ ಮಾಡಬಹುದು. ಅದಕ್ಕೊಂದು ಉಪಕಥೆ ಹೇಳೋದುಂಟು. ಒಂದು ಊರಲ್ಲಿ ಒಬ್ಬ ದೊರೆ ಇದ್ದ. ಈ ಅಡ್ಡಕತೆ ಹೇಳೋ ಪದ್ಧತಿ ಇಲ್ಲ ನನಗೆ, ಮಹಾಭಾರತದಲ್ಲಿ ಬರೋದೇ ಸಾಕಾಗಿದೆ. ಒಂದು ಹೇಳ್ತೇನೆ. ಅಲ್ಲಿ ಒಬ್ಬ ದೊರೆ, ಭೂಪತಿ ಅಂತ ಅವನ ಹೆಸರು. ಯಾವನೋ ಒಬ್ಬ ನಿರಪರಾಧಿ ಬ್ರಾಹ್ಮಣನ ಹಿಡ್ಕೊಂಡ್ಬಂದ್ರು. ಅವನ ಹೆಸರು ಬುಕ್ಕುಂಡ ಅಂತ. ಏನೋ ತಪ್ಪು ಮಾಡಿದ್ನೋ ಮಾಡಲಿಲ್ಲೋ ಅವನ ಶೂಲಕ್ಕೆ ಹೋಗ್ಬಿಟ್ರು. ಬುಕ್ಕುಂಡನನ್ನು ಶೂಲಕ್ಕೆ ಹಾಕು ತಗೊಂಡೋದು. ಶೂಲಕ್ಕೆ ಹಾಕೋದಕ್ಕೆ ನೀವೇನಾದ್ರು ಕೊನೆಯಲ್ಲಿ ಪ್ರಾರ್ಥನೆ ಮಾಡೋದಿದೆಯೇ? ಏನಿಲ್ಲ, ರಾಜನಿಗೊಂದು ಮೆಸೇಜ್ ಕೊಡ್ತೇನೆ ಅಂತ ಒಂದು ಗೋಲ್ಡ್ ಪತ್ರ ತಗೊಂಡ. ಸಾಲ್ಮಲಿ ಪತ್ರದಲ್ಲಿ ಬರೆದ, ಈ ಶ್ಲೋಕ ದೊರೆ ಕೊಡು, ಅವನೇನು ಹೇಳ್ತಾನೆ ಕೇಳ್ಕೊಂಬ. ಆ ಶ್ಲೋಕದಲ್ಲಿ ಏನು ಬರೆದು, ಬ್ರಾಹ್ಮಣ ಬುದ್ಧಿ ನೋಡಿ, ಎಮರ್ಜೆನ್ಸಿ ಏನು ಹೇಳಿದ, ಭಕ್ತಿರ್ನಷ್ಟ ಭಾರವಿಸ್ತೋಪಿ ನಷ್ಟ. ಸಂಬಂಧ ಇಲ್ಲದೆ ಕಾಣುತ್ತೆ ನೋಡು. ಭಕ್ತಿ ಅಂತ ಒಬ್ಬ ಇದ್ದ ಹಿಂದೆ, ಭಕ್ತಿ ತಿರುಮಾದಿತ್ಯರ ಕಾಲ. ಆ ಭಕ್ತಿ ಸತ್ತು ಹೋದ, ಹೋಯಿತು. ಭಾರವಿಸ್ತೋಪಿ ನಷ್ಟ. ಕಿರಾತಾರ್ಜನ್ಯ ಬರೆದ ಮಹಾಕವಿ, ಅವನ ಹೆಸರು ಭಾ ಹೋದ್ಮೇಲೆ ಹೋದ. ಭಿಕ್ಷು ನಷ್ಟ. ಭಿಕ್ಷು ಅಂತ ಒಬ್ಬ ಕವಿ ಇದ್ದ, ಅವನು ಹೋಗಿಬಿಟ್ಟ. ಭೀಮಸೇನೋಪಿ ನಷ್ಟ. ವಿಧಿ ಆಯಿತು, ವಿಧಿ. ಬುಕ್ಕುಂಡೋಹಂ, ನಾನು ಭೂ, ಮುಂದೆ ನಿಮಗೆ ಸರದಿ. ಭೂಪತಿ ಸ್ವಂತು ರಾಜ. ನಾನು ಸತ್ರು ನೆಕ್ಸ್ಟ್ ನಿಂದೆ ಬರುತ್ತೆ ನೋಡು. ಬಭಾವಳ್ಯ ಅಂತಕ ಸನ್ನಿವಿಷ್ಟ. ಬಭಾವಳಿಯಲ್ಲಿ ಅಂತಕ ಯಮ ಹೊಕ್ಕು ಬಿಟ್ಟಿದ್ದಾನೆ. ನೆಕ್ಸ್ಟ್ ನಿಂದೆ ನಾ ಹೋಗ್ಬೇಕು ಅಂತ ಆಸೆ ಪಟ್ರೆ ಹೀಗಾಗತ್ತೆ ನೋಡು ಅಂತ ಶ್ಲೋಕ ಬರೆದು ಕೊಟ್ಟ. ದೊರೆ ಹೇಳಿದರೆ ಅವನ್ನೇನಾಕ್ಬಿಟ್ರು, ಸ್ವಲ್ಪ ತಾಳಿ ನಾನೇ ಬರ್ತೇನೆ. ಅವನ ನುಡಿ ಅಂತ ಹೇಳಿಕೊಂಡಲ್ಲಿ ಇದು ಸಮಯೋಚಿತವಾದ ಪ್ರಜ್ಞೆ, ಪ್ರೆಸೆನ್ಸ್ ಆಫ್ ಮೈಂಡ್. ಅಗಸ್ತ್ಯರು ಧರ್ಮಕ್ಕೆ ವಿರುದ್ಧವಲ್ಲದ್ದು ಮಾಡಿದರು. ಕ್ವಿಜ್ ಪ್ರೋಗ್ರಾಮ್, ಒಂದು ವೇದ ಮಂತ್ರಕ್ಕೆ ಅರ್ಥ ಹೇಳುವಂತ ಅಂತ ತಪ್ಪು ಹೇಳಿದ ಅಂದರು. ಈಗ ಅಂಥ ಸರ್ಪರೂಪಿಯಾದ ಅಗಸ್ತ್ಯ ಒಂದು ದಿವಸ ಭೀಮಸೇನನನ್ನು ಹಿಡಿದುಕೊಂಡ. ಇವನೆಲ್ಲಿ ಹೋಗಿದ್ದ? ಬೇಟೆ ಆಡುವುದಕ್ಕೆ ಹೋಗಿದ್ದಾನೆ, ಆಹಾರ ಪದಾರ್ಥ ತಗೊಂಬರೋದಕ್ಕೆ. ಆ ಹೊತ್ತಿನಲ್ಲಿ ಈ ಸರ್ಪ ಹೆಬ್ಬಾವು ಭೀಮಸೇನನ್ನು ಸುತ್ಕೊಂಡ್ಬಿಡ್ತು. ಏನು ಮಾಡಿದ್ರು 10,000 ಆನೆಯ ಬಲ ಇದ್ದಂತಹ ಭೀಮಸೇನನು ಕೂಡ ತಪ್ಪಿಸಿಕೊಳ್ಳುವುದಕ್ಕಾಗಲಿಲ್ಲ. ಒದ್ದಾಡ್ತಾನೆ, ವಿರಿ ಒದ್ದಾಡ್ತಾನೆ. ಆ ಹಾವು ಏನು ಮಾಡಿದ್ರು ಬಿಡಲಿಲ್ಲ. ಅವನು ಬಿದ್ದಿದ್ದ ಜಾಗ ಹೇಗಿತ್ತು? ರೂಕ್ಷ್ಮಮಾರುತ ಭೂಯಿಷ್ಟೇ ನಿಷ್ಪತ್ರ ಧ್ರುವ ಸಂಕುಲೆ. ರೂಕ್ಷ್ಮ ಮಾರುತ ಭಯಂಕರವಾದ ಬಿರುಗಾಳಿ ಬೀಸ್ತಾ ಇದೆ. ಇದ್ದ ಮೈಯಲ್ಲಿ ನೀರನ್ನು ಇಂಗಿಸಿ ಬಿಡಬೇಕು. ನಿಷ್ಪತ್ತ ಧ್ರುವ ಸಂಕುಲೆ. ಮರಗಳಲ್ಲಿ ಎಲೆಗಳು ಒಳಗಾಡ್ತಾ ಇರಲಿಲ್ಲ. ಈರಿಣೆ ನಿರ್ಜಲೆ ದೇಶ. ಕುಡಿಯೋಕೆ ನೀರಿಲ್ಲ, ಒಂದೇ ಸಮ ಕೆಟ್ಟ ಬಿಸಿಲು. ಕಂಟಕಿ ಧ್ರುವ ಸಂಕುಲೆ. ಬರೀ ಮುಳ್ಳಿನ ಗಿಡ ಇದ್ದ ಜಾಗದಲ್ಲಿ ಬಿದ್ದಿತ್ತು ಹಾವು. ಭೀಮನನ್ನು ಹಿಡಿದು ಬಿಡ್ತು. ಅಶ್ಮಸ್ಥಾನುಕ್ಷುಪಾಕೀರ್ಣೆ ಸುದುರ್ಗೆ ವಿಷಮೋತ್ಕಟೆ. ಗೃಹೀತಂ ಭುಜಗೇಂದ್ರೇಣ ನಿಶ್ಚೇಷ್ಟಂ ಅನುಜಂ ತದಾ. ಬಿಸುಕೋಕ್ಕೆ ಅವಕಾಶವಿಲ್ಲದೆ ಹಿಡ್ಕೊಂಡ್ಬಿಡ್ತು. ಎಷ್ಟು ಹೊತ್ತಾಯಿತು. ಭೀಮ ಆಹಾರ ತಗೊಂಡ್ಬರ್ತೀನಿ ಹೋದವನು ಬರಲಿಲ್ವಲ್ಲ ಅಂತ ಸ್ವಯಂ ಧರ್ಮರಾಜನೇ ಹುಡುಕಿಕೊಂಡು ಬಂದ. ಅರ್ಜುನ ಅಲ್ಲಿಲ್ವಲ್ಲ, ಇಂದ್ರಲೋಕಕ್ಕೆ ಹೋಗಿದ್ದ. ನಾಳೆಯೋ ನಾಡಿದ್ದೋ ಬರ್ತಾನೆ ಇಂದ್ರ, ಅಲ್ಲಿ ತನಕ ಕಾಯ್ಬೇಕು ನೀವು. ಧರ್ಮರಾಜನೇ ಬಂದು ನೋಡಿ ಸಿಕ್ಕಪುಂಡವನನ್ನು ಬಿಡಿಸೋದಕ್ಕೆ ಹೋದರೆ ಆಗ ಸರ್ಪ ಅವನನ್ನು ಕೇಳಿತು, ನೀನು ಏನಾಗಬೇಕು ಇವನಿಗೆ? ಧರ್ಮರಾಜ ಹೇಳಿದ, ಯಾರಯ್ಯ ನೀನು ಮನುಷ್ಯರಂತ ಮಾತನಾಡ್ತಾ ಇದ್ದೀಯೆ, ಏನಾಗಬೇಕು ಅಂತ ಕೇಳಿದಿಲ್ಲ. ನಾನೇ ಧರ್ಮಪುತ್ರ ಯುಧಿಷ್ಠಿರ, ಇವನು ನನ್ನ ತಮ್ಮ ಭೀಮಸೇನ, ಅವನನ್ನು ನೀನು ಹಿಡಿದಿದ್ದು ಯಾಕೆ ಹಿಡ್ಕೊಂಡೆ? ಈ ಮನುಷ್ಯ ರೀತಿಯಲ್ಲಿ ಮಾತನಾಡ್ತಾ ಇದ್ದೀಯೆ, ಸ್ವಲ್ಪ ಯಾರು ಏನು ಅಂತ ಕೇಳೋಷ್ಟು ವಿವೇಚನೆ ಇದೆ. ಏನಿದೆ ನಿನ್ನ ಸಮಾಚಾರ, ನಿನ್ನ ಕಥೆ? ಆಗ ಸರ್ಪ ಹೇಳಿತು, ನಾನು ನಿನ್ನ ವಂಶದ ಪೂರ್ವಜ, ನಾನು ನಹುಷ. ಇವನು ನಮಸ್ಕಾರ ಮಾಡಿದ. ನಹುಷ, ನಿನಗೆ ದುರ್ಗತಿಯೇ? ಹೌದು, ದುರ್ಗತಿ ಎಲ್ಲರಿಗೂ ಬರ್ತದೆ, ಒಂದಲ್ಲ ಒಂದು ದಿವಸ. ಸತ್ ಕೆಲಸ ಮಾಡಿದವ್ರಿಗೆ ಬರ್ತದೆ.
ಬ್ರಾಹ್ಮಣಾಪಚಾರದಿಂದ ಹೀಗಾಯಿತು, ಈಗ ನನಗೆ ವಿಮೋಚನ ಕಾಲ ಬಂದಿದೆ ಅಂತ ಕಾಣುತ್ತೆ, ಮಹಾರಾಜ ನಿನ್ನ ಕೈಲಿದೆ ನನ್ನ ವಿಮೋಚನೆ. ಧರ್ಮರಾಜ ಹೇಳಿದ, ನಿನ್ನ ಕೈಲಿದೆ ನನ್ನ ತಮ್ಮನ ವಿಮೋಚನೆ. ನಾ ಹೇಳಿದ್ರೆ ನನ್ನ ಕೈ ನಿನ್ನ ವಿಮೋಚನೆ ಅಂತ ಹೇಳ್ತೀಯಲ್ಲ. ಇಲ್ಲ, ಅದು ನೀವು ಹೇಳಬೇಕಾದ್ರೂ ಹೇಳು ವಿಮೋಚನೆ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ, ಅದಕ್ಕೆ ನೀವು ಉತ್ತರವನ್ನು ಹೇಳಬೇಕು. ಧರ್ಮರಾಜ ಹೇಳಿದ, ಅಯ್ಯೋ ಸಂಕಟ ಇದು, ಅವನನ್ನು ಬಿಡುವಂದ್ರೆ ಪ್ರಶ್ನೆ ಕೇಳ್ತಾ ಇದ್ದು, ಕ್ವಶನ್ಗೆ ಆನ್ಸರ್ಗೆ ಅವಕಾಶವೇ ಇದು. ಆಯಿತು ಕೇಳಯ್ಯ, ಏನು ಕೇಳಬೇಕು? ಎರಡೇ ಪ್ರಶ್ನೆ ಕೇಳ್ತೇನೆ. ವೇದ್ಯಂಚ ಬ್ರಾಹ್ಮಣೇನೇಹ ತದ್ಭವಾನ್ ವೇತ್ತಿ ಕೇವಲಂ. ಮನುಷ್ಯರು ತಿಳ್ಕೊಳ್ಳಬೇಕಾದ ಪರಮವೇದ್ಯ ಯಾವುದು? ದಿ ಹೈಯೆಸ್ಟ್ ದಿ ನೋನ್ ಯಾವುದು? ಈ 8ನೇ ಅಧ್ಯಾಯ ಆಜಗರ ಪರ್ವ. ಇದು 180ನೇ ಅಧ್ಯಾಯ, 180ನೇ ಅಧ್ಯಾಯವನ ಪರ್ವ. ವೇದ್ಯಂಚ ಬ್ರಾಹ್ಮಣೇನೇಹ, ನಿಜವಾದ ಬ್ರಾಹ್ಮಣ ಅಂದ್ರೆ ಯಾರು? ಇವತ್ತಿನ ಪ್ರಶ್ನೆ ಅಲ್ಲ, 5,000 ವರ್ಷದ ಮೇಲ್ಪಟ್ಟ ಪ್ರಶ್ನೆ ಇದನ್ನ ಕೇಳ್ತಿರೋದು. ಸೇಮ್ ಕ್ವಶನ್, ಸೇಮ್ ಬ್ಲಂಡರ್. ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇದನ್ನು ಗಟ್ಟಿಯಾಗಿ ಹೇಳಿದ ದಿವಸ ಈ ದೇಶಕ್ಕೆ ಹಿಡಿದಿರುವ ಅಜಗರ ಬಿಟ್ಟು ಹೋಗ್ತದೆ, ನಮಗೆಲ್ಲ ಒಳ್ಳೆಯದಾಗ್ತದೆ. ನಾವು ಹಾವಿನ ದವಡಿಯಲ್ಲಿ ಸಿಕ್ಕಿಕೊಂಡಂತೆ ಜಾತಿಯ ಜಟಿಲ ಪ್ರಶ್ನೆಯಲ್ಲಿ ಸಿಕ್ಕಿ ನುಗ್ಗಾಡ್ತಾ ಇದ್ದೇವೆ. ಇವನು ಪ್ರಶ್ನೆ ಕೊಟ್ಟಿದ್ದಾನೆ, ಅರ್ಥ ಹೇಳುವುದಕ್ಕೆ ಮುಗುರಿಸ್ತೇವೆ, ಸಂಕೋಚ ಪಟ್ಕೊಳ್ತೇವೆ, ವ್ಯರ್ಥವಾದ ಜಾತಿಯ ಅಭಿಮಾನವನ್ನು ಮಾಡ್ತೇವೆ. ಸರಿ ಹೇಳಯ್ಯ, ಏನು ಪ್ರಶ್ನೆ ಕೇಳು? ಸರ್ಪ ಕೇಳಿತು ಮೊದಲನೇ ಕ್ವಶನ್ನು, 20ನೇ ಶ್ಲೋಕ. ಬ್ರಾಹ್ಮಣಕ್ಕೋ ಭವೇದ್ರಾಜನ್ನೇ. ಈ ಹುಡುಗರಿಗೆ ತಿಳಿಸಿಗೆ ತುಂಬ ಉಪಯೋಗವಾಗುತ್ತೆ. ನಿಜವಾದ ಬ್ರಾಹ್ಮಣ ಅಂದ್ರೆ ಯಾರು? ಹೇಗಾಗ್ತಾನೆ ಬ್ರಾಹ್ಮಣ? ಲಕ್ಷಣ ಏನು? ವೇದ್ಯಂ ಕಿಂಚ ಯುಧಿಷ್ಠಿರ. ತಿಳ್ಕೊಳ್ಬೇಕಾದ್ದು ನಿಜವಾಗಿ ಯಾವುದೊಂದನ್ನು ತಿಳಿದರೆ ಮನುಷ್ಯನಿಗೆ ಬಂಧವಾಗ್ತದೆಯೋ, ಮೋಕ್ಷವಾಗ್ತದೆಯೋ, ಬಂಧ ಬಿಟ್ಟು ಹೋಗ್ತದೆಯೋ? ತಿಳಿಯಬಾರದು 100 ಇರಬಹುದು. ಏನು ತಿಳಿದಿದ್ರೆ ನಿಮ್ಗೆ ಸಂಬಳ ಕೊಡೋದಿಲ್ಲ, ಬದುಕೋದಿಲ್ಲ. ವೆದರ್ ಟೆಕ್ನಾಲಜಿ ತಿಳಿದಿದ್ರೇನು ಮನುಷ್ಯ ಹಾಳಾಗೋದಿಲ್ಲ. ಕ್ಷೌರ ವಿದ್ಯೆ ಗೊತ್ತಿಲ್ಲದಿದ್ರೆ ಮನುಷ್ಯ ಹಾಳಾಗೋದಿಲ್ಲ. ಈ ಕೆಮಿಸ್ಟ್ರಿ ಫಿಸಿಕ್ಸು ಸ್ವಲ್ಪ ಮಟ್ಟಿಗೆ ಗೊತ್ತಿಲ್ಲದೆ ಇದ್ರೆ ರಾಷ್ಟ್ರದ ರಕ್ಷಣೆ ವಿಷಯಕ್ಕೆ ತೊಂದರೆ ಬರಬಹುದು. ಆದರೆ ಮನುಷ್ಯ ಅದು ಇಲ್ಲದಿದ್ದರೂ ಬದುಕಬಲ್ಲ. ಮನುಷ್ಯನಾಗಿಯೇ ಬದುಕಬೇಕಾದ್ರೆ, ಇಫ್ ಯು ವಾಂಟ್ ಹ್ಯೂಮನ್ ವ್ಯಾಲ್ಯೂಸ್ ವಿತೌಟ್ ಇಟ್ ನೋ ಮ್ಯಾನ್ ಕ್ಯಾನ್ ಲಿವ್ ಆಸ್ ಮ್ಯಾನ್. ಅಂಥ ಮೌಲ್ಯ ಯಾವುದು? ಪರಮ ಮೌಲ್ಯ ಯಾವುದು? ಬ್ರವೀಹಿ ಅತಿಮತಿಂ ಪ್ರಾಂಹಿ ವಾಕ್ಯೈ ಅನುಮಿಮೀಮಹೇ. ಈ ತುಂಬ ಬುದ್ಧಿವಂತ, ದಯವಿಟ್ಟು ಉತ್ತರವನ್ನು ಹೇಳು. ಅದಕ್ಕೆ ತಲೆಗಿಲೆ ಕರ್ಕೊಂಡು ನಾಳೆ ಹೇಳ್ತೀನಿ, ನಾಳೆಗೆ ಹೇಳ್ತೀನಿ, ರೆಫರೆನ್ಸ್ ನೋಡ್ತೀನಿ. ಇಲ್ಲ ಧರ್ಮರಾಜ, ಈ ಪ್ರಶ್ನೆ ಕೇಳಿದರೆ ಉತ್ತರ ಹೇಳುವುದರಲ್ಲಿ ಕ್ವಿಜ್ನಲ್ಲಿ ಯಾವಾಗಲೂ ಫಸ್ಟ್ ಪ್ರೈಸ್ ಧರ್ಮರಾಜನಿಗೆ. ಆಕ್ಷನ್ ಮಾತ್ರ 0. ಎಲ್ಲ ತಿಳ್ಕೊಂಡಿದ್ದಾನೆ, ಎಲ್ಲ ಜಾಣ ತುಸಾಕೋಣ ಅಂತ ಹಾಗೆ. ಬೀಚ್ ಮುಂದೋದೆ ಹಣೆ ಬರಹ ಎಲ್ಲ ಚೆನ್ನಾಗಿ ಗೊತ್ತಿದೆ. ಅವನು ಹೇಳಿದ, ಸತ್ಯಂ ದಾನಂ ಕ್ಷಮಾಶೀಲಂ ಆನೃಶಂಸಂ ತಪೋಘೃಣ ದೃಶ್ಯಂತೆ ಯತ್ರ ನಾಗೇಂದ್ರ ಸಬ್ರಾಹ್ಮಣೈತೆ ಸ್ಮೃತಃ. ಜಾತಿ ಹೇಳಿದ್ನೆ ನೋಡಿ. ಯಾವನೊಬ್ಬನಲ್ಲಿ ಸತ್ಯನಿಷ್ಠೆ ಇದೆಯೋ, ದಾತೃತ್ವ ಬುದ್ಧಿ ಇದೆಯೋ, ದಾನ ಬುದ್ಧಿ ಇದೆಯೋ, ಇನ್ನೊಬ್ಬರು ತಪ್ಪನ್ನು ಮಾಡಿದರೂ ಸಹಿಸಿಕೊಳ್ಳುವ ಕ್ಷಮಾಗುಣವಿದೆಯೋ, ಇನ್ನೊಬ್ಬರ ಕಷ್ಟಪಡುವಾಗ ಅಯ್ಯೋ ಎನ್ನುವ ಧಾರ್ಮಿಕ ಗುಣವಿದೆಯೋ, ಇದು ಯಾವನಲ್ಲಿದೆಯೋ ಅವನೇ ನಿಜವಾದ ಬ್ರಾಹ್ಮಣ. ಹೋಯಿತು ಜಾತಿ. ನಾ ಬರೆದಿದ್ದೆ ಶ್ಲೋಕ ಇದು. ವೇದವ್ಯಾಸರು ಆ ಹಾವಿನ ಬಾಯಲ್ಲಿ ಹೇಳಿದ ಶ್ಲೋಕ ಇದು. ಇದ್ರ ಮೇಲೆ ಪ್ರಶ್ನೆ ಎದುರಿಸ್ತಾನೆ ನೋಡಿ, ಹಾವು ಎಷ್ಟು ಬುದ್ಧಿವಂತ. ಎರಡನೇದು, ನೀನು ವೇದ್ಯವಾಗಿ ಯಾರು ಅಂತ ಕೇಳಿದಿಲ್ಲ, ತಿಳ್ಕೋಬೇಕಾದ್ದೇನು? ವೇದ್ಯಂ ಸರ್ಪ ಪರಂ ಬ್ರಹ್ಮ. ಪರಮಾತ್ಮನರಿಯಬೇಕು. ಯು ಮಸ್ಟ್ ನೋ ಗಾಡ್. ದೇವರಿಗೆ ನಮಗೆ ಬೇಡ ಅಂತಂದ್ರೆ, ದೇವರು ಬೇಡ ಅಂದ್ರೆ ಮನುಷ್ಯತ್ವನೂ ಇರೋದಿಲ್ಲ. ಹ್ಯುಮ್ಯಾನಿಟಿ ಬಡ್ಕೊಳ್ತಾರೆ. ಬ್ರದರ್ಹುಡ್ ಆಫ್ ಮ್ಯಾನ್ ನಮ್ಮ ಮೇಸ್ಟ್ ಹೇಳೋರು. ಯು ಕೆನಾಟ್ ಹ್ಯಾವ್ ಬ್ರದರ್ಹುಡ್ ಆಫ್ ಮ್ಯಾನ್ ಅಂಟಿಲ್ ಯು ಹ್ಯಾವ್ ಫಾದರ್ಹುಡ್ ಆಫ್ ಗಾಡ್. ದೇವರನ್ನು ಒಪ್ಪಿದ ಹೊರತು ಈ ವಾಕ್ಯ ರಾಯರಿಗೆ ಉಪಯೋಗ ಬರ್ಬೋದು. ಎಲ್ಲರೂ ಹಾಕೊಳ್ಳಿ ನಿಮ್ಮ 28 ವಾಕ್ಯಗಳಲ್ಲಿ. ಬ್ರದರ್ಹುಡ್ ಆಫ್ ಮ್ಯಾನ್ ಇಂಪಾಸಿಬಲ್ ವಿಥೌಟ್ ಫಾದರ್ಹುಡ್ ಆಫ್ ಗಾಡ್. ದೇವರು ಒಬ್ಬನೇ ಅಂತ ತಿಳ್ಕೊಂಡು ಭದ್ರವಾಗಿ ನಂಬಿದರೆ ನಾವೆಲ್ಲ ಅವನ ಮಕ್ಕಳು ಅನ್ನೋದಕ್ಕೆ ಅರ್ಥವಾಗುತ್ತೆ. ಅದಿಲ್ಲದೆ ಹೋದರೆ ವೈ ಶುಡ್ ಬಿ ಬ್ರದರ್ಸ್, ವೈ ಶುಡ್ ನಾಟ್ ಬಿ ಎನಿಮೀಸ್ ಪ್ರಶ್ನೆಗೆ ಉತ್ತರ ಸಿಕ್ಕೋದಿಲ್ಲ. ಇದು ಯು ಕೆನಾಟ್ ಹ್ಯಾವ್ ಎ ಸ್ಯಾಟಿಸ್ಫ್ಯಾಕ್ಟರಿ ಥಿಯಾಲಜಿ ವಿಥೌಟ್ ಎ ಗುಡ್ ಸೋಷಿಯಾಲಜಿ, ನಾಟ್ ಕ್ಯಾನ್ ಯು ಹ್ಯಾವ್ ಎ ಗುಡ್ ಸೋಷಿಯಾಲಜಿ ವಿಥೌಟ್ ಎ ಗುಡ್ ಥಿಯಾಲಜಿ. ಇದು ಒಂದಕ್ಕೊಂದಕ್ಕೆ ಸಂಬಂಧ.
ಮ್ಯಾನ್ ಮೇಡ್ ಲಾ, ಲೀಗಲ್ ಕೋರ್ಟು ಕಚೇರಿದು ಎಲ್ಲ ಗಾಡ್ ಮೇಡ್ ಲಾ, ಎಥಿಕಲ್ ಲಾ, ಯೂನಿವರ್ಸಲ್ ಲಾ, ಕಾಸ್ಮಿಕ್ ಲಾ. ಅದಕ್ಕೆ ವಿರುದ್ಧವಾಗಿ ಇದು ಲೋಕ ಮನುಷ್ಯ ಮಾಡಿಕೊಂಡ ಒಡಂಬಡಿಕೆಗಳು ನಿಲ್ಲೋದಿಲ್ಲ. ಕಡ್ಡಿ ಕಸಬರಿಗೆ ಕಿತ್ತು ಹೊಡೆದಾಗೆ ಹೋಗಿಬಿಡುತ್ತದೆ. ಅಲ್ಟಿಮೇಟ್ ಕ್ವಶನ್ಸ್ ಆರ್ ಆಲ್ವೇಸ್ ಆನ್ಸರಬಲ್ ಓನ್ಲಿ ವಿತ್ ರೆಫರೆನ್ಸ್ ಟು ಗಾಡ್. ಅದಕ್ಕೆ ಪರಬ್ರಹ್ಮ ಇಲ್ಲದೆ ಎದುರಾಗೋದಿಲ್ಲ. ವೇದ್ಯಂ ಸರ್ಪ ಪರಂ ಬ್ರಹ್ಮ, ಅದಂಥದ್ದು ಆ ಪರಬ್ರಹ್ಮ ವಸ್ತು. ನಿರ್ದುಃಖಂ ಅಸುಖಂ ಚಯತ್. ಪರಬ್ರಹ್ಮ ವಸ್ತುವಿಗೆ ನನ್ನಂತೆ ನಿನ್ನಂತೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ಸುಖ ದುಃಖ ಅತೀತವಾದ ವಸ್ತು. ಅದು ಸರ್ವಶ್ರೇಷ್ಠವಾದದ್ದು. ನಿರ್ಗುಣಾಂತಕರಿ, ಸಗುಣಾಂತಕರಿ, ಬೇಕಾದ್ದಕರಿ. ನಿನ್ನ ಬಾಯಲ್ಲಿ ಶಬ್ದ ಇರೋ ತನಕ ಏನಾದರೂ ಹೇಳಿ ಸುಸ್ತಾಗ್ತೀಯೇ ಹೊರತು ಪರಮಾತ್ಮನ ಪೂರ್ತಿ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಆದರೆ ಒಂದು ಯತ್ರ ಗತ್ವಾ ನ ಶೋಚಂತಿ, ಆ ಪರಮಾತ್ಮನನ್ನು ಹೊಂದಿದ ಮೇಲೆ ಮನುಷ್ಯನಿಗೆ ದುಃಖವಿರುವುದಿಲ್ಲ. ಅವನೆಲ್ಲೋ ಇಲ್ಲ, ಹೃದಯದಲ್ಲೇ ಇದ್ದಾನೆ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಗೀತೆಯಲ್ಲಿ ಹೇಳಿದ ಯತ್ರ ಗತ್ವಾ ನ ಶೋಚಂತಿ ಭವತಕ್ಕಿಂ ವಿವಕ್ಷಿತಂ. ನಾ ಹೇಳಿ ಸರಿಯೇ ಸರ್ಪರಾಜ ನಾಗೇಂದ್ರ, ನಿನಗೇನೆನ್ನಿಸ್ತದೆ ಅಂತ ಕೇಳಿದ. ಮಹಾಭಾರತದಲ್ಲಿ ನೀವು ಚೆನ್ನಾಗಿ ಶ್ರವಣ ಮಾಡಬೇಕಾದ ಭಾಗಗಳು ಇಂಥವು. ಬರೀ ಊರ್ವಶಿ ಕಥೆಯಲ್ಲ, ನಳದಮಯಂತಿ ಕಥೆಯಲ್ಲ. ಅದಕ್ಕೆ ಸ್ಕಿಪ್ ಮಾಡೋಕೆ ಹೊರಟಿದ್ದೆ. ಬಟ್ ಯು ಹ್ಯಾವ್ ವೇಸ್ಟೆಡ್ ಎ ಫುಲ್ ಡೇ ಆಫ್ ಮೈಂಡ್. ನಿನ್ನೆ ಅದನ್ನೇ ಹೇಳೋ ಸ್ಥಿತಿ ಆಯಿತು. ಸಂತೋಷಪಟ್ಟಿದ್ದೀರಿ. ಹುಡುಗರಿಗೆ ದೊಡ್ಡವರಿಗೆ ರಜನೆ ಆಗುತ್ತೆ. ಈ ವೇದಾಂತ ಯಾರಿಗೆ ಹೇಳಿ ನಾನು? ಅದಕ್ಕೆ ಸ್ವಲ್ಪ ದೇವತೆ ಹೇಳಿತು, ಏನಯ್ಯ ನೀನು ಸತ್ಯ, ದಮ, ದಾನ, ಶೀಲ, ಕರುಣೆ ಇದ್ದವನನ್ನೇ ಬ್ರಾಹ್ಮಣ ಅಂತ ಹೇಳಿಬಿಟ್ಟಿಯಲ್ಲ. ಹಾಗಿದ್ರೆ ಚಾತುರ್ವರ್ಣ್ಯಂ ಪ್ರಮಾಣಂಚ ಎತ್ತಿದ ವಿ.ಪಿ. ಸಿಂಗನ ಪ್ರಶ್ನೆ ಇದು. ಚಾತುರ್ವರ್ಣ್ಯಂ ಪ್ರಮಾಣಂಚ, ಬ್ರಾಹ್ಮಣರೇ ಹೇಳಿದ್ ಕೇಳಿದ್ದೇನೆ. 4 ವರ್ಣಗಳನ್ನು ದೇವರೇ ಮಾಡಿದ. ಇವನೇ ಬ್ರಾಹ್ಮಣ, ಇವನೇ ಕ್ಷತ್ರಿಯ, ಇವನೇ ವೈಶ್ಯ, ಶೂದ್ರ ಎಂಬುದಾಗಿ. ಸತ್ಯಂಚ ಬ್ರಹ್ಮಚೈವಹಿ, ಸತ್ಯವನ್ನು ದೇವರೇ ಮಾಡಿದ. ವೇದವನ್ನು ದೇವರೇ ಬ್ರಾಹ್ಮಣ ಅನ್ಬೇಕೆ ಅಂತ ಕೇಳಿಬಿಟ್ಟ. ಎಂಥ ಕ್ವಶನ್ ನೋಡಿ. ಈಸ್ ಇಸ್ ನಾಟ್ ಯುವರ್ ವೆರಿ ಕ್ವಶನ್ ಟುಡೇ? ಒಬ್ಬ ಜಾತಿಯಿಂದ ಶೂದ್ರ, ಇನ್ನೂ ದಲಿತ, ಅಥವಾ ದಲಿತಾತಿ ದಲಿತ, ಶೂದ್ರಾತಿ ಶೂದ್ರ. ಏನೂ ಗೊತ್ತಿಲ್ಲ ಅವನಿಗೆ, ಓದಿಲ್ಲ, ಬರಹ ಇಲ್ಲ. ಆದರೆ ಇನ್ನೊಬ್ಬರು ಕಷ್ಟಪಟ್ಟರೆ ಅವನು ಸಹಿಸೋದಿಲ್ಲ. ಆತ್ಮಾಹುತಿಗೆ ಸಿದ್ಧವಾಗ್ತಾನೆ. ಪರರ ಕಷ್ಟದಲ್ಲಿ ಸತ್ಯವನ್ನು ಬಿಟ್ಟು ಇನ್ನೊಂದು ಆಡೋದಿಲ್ಲ. ತನ್ನಲ್ಲಿದ್ದದ್ದೆಲ್ಲ ಕೊಡುವುದಕ್ಕೆ ಸಿದ್ಧವಾಗಿದ್ದಾನೆ. ಕ್ಷಮಾಗುಣವಿದೆ, ಶೀಲವಿದೆ, ಕ್ಯಾರೆಕ್ಟರ್ ಇದೆ. ಈಗ ಅವನ ಬ್ರಾಹ್ಮಣ ಅನ್ಬೇಕೆ, ಶೂದ್ರ ಅನ್ಬೇಕೆ? ಹಾಗಿದ್ರೆ ನೀವು ಹೇಳಿದ್ದು ಅದು ಕೊಂಡೋದಿಲ್ವಲ್ಲ. ಶೂದ್ರೇ ಸ್ವಪಿತ ಸತ್ಯಂಚ ದಾನಂ ಅಕ್ರೋಧಯೇವಚ ಆನುಶಂಸ್ಯಂ ಅಹಿಂಸಾ ಚ ಘೃಣಾ ಚೈವ ಯುಧಿಷ್ಠಿರ. ಅವನನ್ನೇನು ಹೇಳಬೇಕು? ಎರಡನೇ ಪ್ರಶ್ನೆ, ವೇದ್ಯಂ ಎಚ್ಚ ಅತ್ರ. ವೇದ್ಯ ಅಂತ ನೀನು ಹೇಳಿಬಿಟ್ಟಲ್ಲ. ಸುಖ ದುಃಖಗಳಿಗೆ ಅತೀತವಾದ ವಸ್ತುವೇ ಪರಮಾತ್ಮ ಅಂತ ಬ್ರಹ್ಮಾನುಭೂತಿಯಲ್ಲಿ ಆಯಿತು. ಭಗವದ್ಗೀತೆ ಕೇಳಿದ್ರು ಏನಾಯಿತು? ತಲೆನೋವು ಬಂತು ಕೆಲವರಿಗೆ. ಮಹಾಭಾರತದ ಶ್ರೇಷ್ಠತಮ ಭಾಗಗಳನ್ನು ಕೇಳಿದ್ರು ಪರಮಾತ್ಮ ಸ್ವರೂಪ ಹಾಗೆ ಸುಲಭವಾಗಿ ತಿಳಿಯೋದಿಲ್ಲ. ಅದು ಹೃದಯದಿಂದಲೇ ಅರಿಯಬೇಕಾದ ವಸ್ತು. ಹೃದಯಕ್ಕೆ ನೇರವಾಗಿ ಹೃದಯೈಕ ಸಂವೇದ್ಯನಾದವನು ಭಗವಂತ. ಕುಶಲವಾದ ಬುದ್ಧಿಯಿಂದ ಹರಿತ ಮಾಡಿಕೊಂಡು ಅಷ್ಟಾಂಗ ಯೋಗದಲ್ಲಿ ಆ ಧಾರಣಾ ಸ್ಥಿತಿಯಲ್ಲಿ ಇದೆಲ್ಲ ಭಗವದ್ಗೀತೆಯಲ್ಲಿ ವಿಸ್ತಾರವಾಗಿ ಅಲ್ಲಿ ಹೇಳಿದ್ದೇವೆ. ಗೋಕುಲೇನ್ ಸುಟ್ಟಿ ಕಾಲ್ಡಿಗೆ ಕೇಳಿಕೊಳ್ಳಿ. ಏಷ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಷ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಹಣ ಮೃತ್ಯತಿ. 2ನೇ ಅಧ್ಯಾಯದಲ್ಲಿ ಆ ಸುಖ ದುಃಖಕ್ಕೆ ಮೇಲೆ ಹೋದರೆ ಮಾತ್ರ ಪರಮಾತ್ಮ ಅನುಭೂತಿ ಹೇಳಿಬಿಟ್ಟಿಲ್ಲ. ಅದು ಅಂಥದ್ದೊಂದು ಅನುಭವ ಇದೆ ಅಂತ ನನಗೆ ಅನಿಸೋದಿಲ್ಲ. ಎಲ್ಲ ಸುಖ ದುಃಖ ಇದ್ದದ್ದೇ ಇದೆಯಲ್ಲ ಲೋಕದಲ್ಲಿ. ಇದು ಸ್ವಲ್ಪ ಮರು ಪ್ರಶ್ನೆ ಹಾಕಿಬಿಡ್ತು. ಅದಕ್ಕೆ ಯುಧಿಷ್ಠಿರ ಹೇಳಿದ, ಇದನ್ನಾದರೂ ಗಮನಿಸಬೇಕು. ಶೂದ್ರೇತು ಯದ್ಭವೇ ಲಕ್ಷ್ಮ, ಸತ್ಯ, ದಾನ, ಕ್ಷಮೆ, ಶೀಲ, ಕರುಣೆ ಮುಂತಾದವು ಒಂದು ವೇಳೆ ಶೂದ್ರನಲ್ಲಿದ್ದರೆ ದ್ವಿಜೇ ತಕ್ಷಣ ವಿದ್ಯತೆ. ಜಾತಿಯಿಂದ ಬ್ರಾಹ್ಮಣನಾದವನಲ್ಲಿ ಅಂಥ ಗುಣಗಳು ಇಲ್ಲದೆ ಇದ್ರೆ ನವೈ ಶೂದ್ರೋ ಭವೇ ಶೂದ್ರ. ಆಗ ಶೂದ್ರ ಶೂದ್ರನೂ ಅಲ್ಲ, ಬ್ರಾಹ್ಮಣ ಬ್ರಾಹ್ಮಣನೂ ಅಲ್ಲ. ಇಂಟರ್ಚೇಂಜ್ ಆಗಿ ಹೋಯಿತು. ಆ ಶೂದ್ರನ್ನೇ ಬ್ರಾಹ್ಮಣ ಅನ್ಬೇಕು, ಈ ಬ್ರಾಹ್ಮಣನನ್ನೇ ಶೂದ್ರ ಅನ್ಬೇಕು ಅಂದಾಳು. ವೆರಿ ದಿ ಸ್ಕೋಪ್ ಫಾರ್ ಮಿಸ್ಇಂಟರ್ಪ್ರಿಟೇಷನ್ ಹಿಯರ್. ನಮ್ಮ ಗೋಳೇನು ಅಂದ್ರೆ ದೊಡ್ಡವರು ಹಾಗಿದ್ದರೆ ಧರ್ಮಶಾಸ್ತ್ರ ವ್ಯರ್ಥವಾಗ್ತದಲ್ಲ ಅಂತಾರೆ. ಧರ್ಮಶಾಸ್ತ್ರ ಉಳಿಸಿದ್ರೆ ಪ್ರಾಣವೇ ಹೋಗ್ತದೆ, ರಾಷ್ಟ್ರವೇ ಹೋಗ್ತದೆ. ಏನು ಮಾಡ್ತೀರಿ? ಧರ್ಮಶಾಸ್ತ್ರಕಾರರು ಯಾವುದೋ ಕಾಲಕ್ಕೆ ಕೆಲವು ನಿಯಮಗಳನ್ನು ಮಾಡಿದರು. ಅಯ್ಯ, ನಿಮಗೆ ಪ್ರಶ್ನೆ ಕೇಳ್ತೇನೆ. ವೇದವ್ಯಾಸರ ತನಕ ಅಲ್ಲಿಂದ ಮುಂದಕ್ಕೆ ಬಂದ ಮೇಲೆ ಧರ್ಮರಾಜಾದಿಗಳವರೆಗೆ ಕೇಳ್ತೇನೆ. ಭೀಮಸೇನನ ಜಾತಿ ಯಾವುದು, ಅರ್ಜುನನ ಜಾತಿ ಯಾವುದು,
ಧರ್ಮರಾಜನ ಜಾತಿ ಯಾವುದು ದಯವಿಟ್ಟು ಹೇಳ್ತೀರಾ? ಯಾವ ಜಾತಿ ಇವರೆಲ್ಲ? ತಂದೆ ನೋಡ್ತೀರಾ? ಪಾಂಡು, ಅವನು ವೇದವ್ಯಾಸರ ಮಗ. ವೇದವ್ಯಾಸರ ನೋಡ್ತೀರಾ? ಬೆಸ್ತರ ಮಗ. ತಂದೆ ನೋಡ್ತೀರಾ? ಪರಾಶರರು. ಈ ತಾಯಿ ಕಡೆಯಿಂದ ಹೇಳ್ತೀರಾ ಕುಲಗೋತ್ರವನ್ನ, ತಂದೆ ಕಡೆಯಿಂದ ಹೇಳ್ತಾ ಬರ್ತೀರಾ ಕುಂತಿ ಕಡೆಯಿಂದ ಹೇಳ್ತೀರಾ. ದೇವತೆ ಮಗ, ದೇವತಾ ಪುತ್ರ. ಹೌದು, ದೇವತೆಗಳ ಜಾತಿ ಯಾವುದು? ಇನ್ನೂ ಗೊಂದಲವಾಯಿತು. ಯಮಧರ್ಮನ ಜಾತಿ ಯಾವುದು? ಇಂದ್ರನ ಜಾತಿ ಯಾವುದು? ಯಾತ್ರೆ ಸಾಯ್ತಿರೋ ಜಾತಿ 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 ಎಂಬುದಾಗಿ. ಅದು ಲೋಕದಲ್ಲಿ ಪರಸ್ಪರ ಕೋಆರ್ಡಿನೇಷನ್, ಕೋಆಪರೇಷನ್ಗೋಸ್ಕರವಾಗಿ ಇಟ್ ವಾಸ್ ಎ ಮೇಯರ್ ಗ್ರೂಪಿಂಗ್ ಮೇಡ್ ಅಂಡ್ ದಿ ಗ್ರೂಪಿಂಗ್ ಸ್ಟಿಲ್ ಅಪ್ಲೈಸ್ ಟುಡೇ. ಯಾವನಲ್ಲಿ ಬ್ರಹ್ಮವರ್ಚಸ್ಸಿದೆಯೋ, ಸತ್ಯದ ನಿಷ್ಠೆ ಇದೆಯೋ, ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧವಾಗಿದ್ದಾನೆಯೋ, ತ್ಯಾಗಕ್ಕಾಗಿಯೇ ಹುಟ್ಟಿದ್ದಾನೆಯೋ, ಯಾವನಿಗೆ ಜ್ಞಾನದ ಆಸೆ ಇದೆಯೋ ಅವನು ಯಾವನಿದ್ರೂ ಬ್ರಾಹ್ಮಣ. ಅದು ಹಿಂದೆ ಇದ್ದವನು ಎಲ್ಲಿ ಹುಟ್ಟಿದ್ರು ದೇವರನ್ನೇ ಮುಟ್ಟಿದ್ರು, ಪೂಜೆಯನ್ನೇ ಮಾಡಿದರು, ವೇದವನ್ನೇ ಹೇಳಿದರು. ಹೊಟ್ಟೆ ಪಾಡಿಗೆ ಎ ಮ್ಯಾನ್ ಹೂ ವರ್ಷಿಪ್ಸ್ ಮನಿ ಈಸ್ ನಾಟ್ ಎ ಬ್ರಾಹ್ಮಣ. ದುಡ್ಡನ್ನು ಪೂಜೆ ಮಾಡೋನು ಬ್ರಾಹ್ಮಣನಲ್ಲ. ಜ್ಞಾನವನ್ನು ಪೂಜೆ ಮಾಡಬೇಕು, ಮೌಲ್ಯಗಳನ್ನು ಪೂಜೆ ಮಾಡಬೇಕು, ಲೋಕಕೊಳ್ಳೆಯನ್ನು ಹೇಳಬೇಕು. ಲೋಕ ಸಮಸ್ತ ಸುಖಿನೋಭವಂತು ಇಲ್ಲಿಂದ ಬರಬೇಕು, ಹೃದಯದಿಂದ ಹೇಳಬೇಕು. ನಿತ್ಯ ಗಾಯತ್ರಿ ಜಪವನ್ನು ಮಾಡಿ ಫಲವನ್ನು ನಾವಿಟ್ಟುಕೊಳ್ಳದೆ ಲೋಕಕೊಳ್ಳೇದಾಗಲಿಂತ ಧಾರೆ ಎರಿಬೇಕು. ಅದನ್ನು ಮಾಡುವನೇ ಬ್ರಾಹ್ಮಣ. ಅಂಥವ್ರು ಕೊರತೆ ಇರೋದ್ರಿಂದ ನಾವು ಈ ದೇಶದಲ್ಲಿ ಈ ಸ್ಥಿತಿಗೆ ಬಂದಿದ್ದೇವೆ. ಉಳಿದ ದೇಶದಲ್ಲಿ ರಾಕ್ಷಸರು ದೇ ವರ್ಷಿಪ್ ಪವರ್, ದೇ ವರ್ಷಿಪ್ ಮನಿ, ದೇ ವರ್ಷಿಪ್ ಟೆಕ್ನಾಲಜಿ. ವಿ ವರ್ಷಿಪ್ ಓನ್ಲಿ ಸಾತ್ವಿಕ್ ಪವರ್. ಭಗವಂತನ ಸೇರಬೇಕು, ಅಧ್ಯಾತ್ಮದ ಪ್ರಕೃತಿ. ಆದ್ದರಿಂದ ಧರ್ಮರಾಜ ಸ್ಪಷ್ಟವಾಗಿ ಹೇಳಿದ, ಶೂದ್ರನಲ್ಲಿ ನೀ ಹೇಳಿದ ಗುಣಗಳಿದ್ದರೆ ಅವನೇ ನಿಜವಾದ ಬ್ರಾಹ್ಮಣ, ಬ್ರಾಹ್ಮಣನಲ್ಲಿ ಇದ್ರೆ ಅವನೇ ನಿಜವಾದ ಶೂದ್ರ. ಯತ್ರೈತಲ್ಲಕ್ಷ್ಯತೆ ಸರ್ಪಾವೃತಂ ಸ ಬ್ರಾಹ್ಮಣ ಸ್ಮೃತಃ, ಯತ್ರೈತನ್ನ ಭವೇತ್ ಸ್ವಲ್ಪ ತಂ ಶೂದ್ರಮಿತಿ ನಿರ್ದಹೇತ್. ಎಲ್ಲ ಅಡ್ಡಾರಿ ಹೊಡೆದು ಕೆಲ ವ್ಯಾಖ್ಯಾನ ಬೇರೆ ಬೇರೆ ರೀತಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಮಾತು ಹೇಳಿದ್ನಲ್ಲ, ಶೀತ ಉಷ್ಣ ಸುಖ ದುಃಖಗಳಿಗೆ ಮೇಲ್ಪಟ್ಟದ್ದು ಇಲ್ಲ ಅಂತ. ಯಾಕೋ ಹೀಗೆ ಹೇಳ್ತೀಯೇ? ಯಥಾ ಶೀತೋಷ್ಣಯೋರ್ಮಧ್ಯೆ ಭವೇತಿ ನ ಉಷ್ಣಂ ನ ಶೀತತ. ಶೀತೋಷ್ಣಗಳ ಮಧ್ಯದಲ್ಲಿ ತುಂಬ ಬಿಸಿಯಾಗಿತ್ತು, ಒಂದು ಬಟ್ಲು ಹಾಲು ಅಥವಾ ನೀರು ಬೆರಳಿಟ್ಟರೆ ಕೈ ಸುಟ್ಟು ಹೋಗ್ತದೆ. ಇನ್ನೊಂದು ಬಟ್ಲಲ್ಲಿ ಐಸ್ ಕ್ರೀಮ್ ಇತ್ತು, ಅಯ್ಯೋ ತುಂಬ ಚಳಿ ಅಂತಂದ್ರಿ. ಅದೆರಡನ್ನೂ ಒಂದು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾ ಹೋದರೆ ಈ ಸುಡುವ ಬಿಸಿಯು, ಆ ಕೊರೆಯುವ ಚಳಿಯು ಇಲ್ಲದೇ ಇದ್ದ ಒಂದು ಅವಸ್ಥೆ, ಒಂದು ಕಟ್ಟಡ ಬೆರಳಿಗೆ ಹೇಗೆ ಅನುಭವಕ್ಕೆ ಬರ್ತದೆಯೋ ಹಾಗೆ ಶೀತೋಷ್ಣಕ್ಕೆ ಅತೀತವಾದ ಒಂದು ಅವಸ್ಥೆ ಹೃದಯಕ್ಕೆ ಅನುಭವಕ್ಕೆ ಬರ್ತದೆ. ಅಲ್ಲೇ ಪರಮಾತ್ಮ ಇದ್ದಾನೆ ಎಂದ ಅವನು. ತಿಳಿಯೋದಿಲ್ಲ ನೋಡಿ, ಇದು ಹೈಮಟೀರಿಯಲ್ಸ್ ಅಲ್ಲ, ಇದು ಅನುಭವದಲ್ಲಿಯೇ ಇದ್ದಾನೆ. ಗಾಡ್ ಈಸ್ ಟು ದಿ ಥಾಟ್ ವಿತ್ ಇನ್ ಯುವರ್ ಲೈಫ್ ಎಕ್ಸ್ಪೀರಿಯನ್ಸ್, ಈಸ್ ನಾಟ್ ಬಿಯಾಂಡ್. ಒಂದೇ ಕೂಗಳತೆ ವೈಕುಂಠ. ಪುರಂದರದಾಸರು ಹೇಳಿದರು, ನಿಮ್ಮ ಹೃದಯದಲ್ಲಿಯೇ ಇದ್ದಾನೆ ದೇವರು. ಇಲ್ಲಿದ್ದಾನೆ ಹುಡುಕಿ, ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಹುಡ್ಕೊಂಡು ಹೋಗಬೇಡಿ. ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗೋದು ನಿಮ್ಮ ಶರೀರದಲ್ಲಿ ಕೊಬ್ಬು ಕರಗಲಿ, ಬೊಜ್ಜು ಕರಗಲಿ, ಕೊಬ್ಬು ಹೋಗಲಿ, ಅಜ್ಞಾನ ಹೋಗಲಿ, ಅಹಂಕಾರ ಹೋಗಲಿ, ಕರ್ಮಯೋಗಕ್ಕೆ ಮಾಡ್ತೀರಾ ಹೊರತು ಸಾಧನೆಗೆ ಬದಲಿಗೆ ಹೋಗಬೇಕಂತಿಲ್ಲ. ಬದಲಿಗೆ ಹೋಗ್ತೇವೆ, ಅಟ್ಲೀಸ್ಟ್ ಟು ಟೆಂಪ್ಟ್ ಯು, ದ ನೇಚರ್ ಟು ಟೆಂಪ್ಟ್ ಯು. ಆದರೆ ಸಾಧನೆ ಮಾಡುವುದು ಹೃದಯದಲ್ಲಿ ಒಳಗೇ ಕೂತು ದೇವರನ್ನು ಸಾಧನೆ ಮಾಡಬೇಕು. ಯೋಗದ್ವಾರ ಮಾತ್ರ ಯೋಗಲಕ್ಕೆ ಸುಸಂಸ್ಕೃತೆ. ಯೋಗ ಇಲ್ಲದೆ ಭಗವಂತ ಸಿಕ್ಕೋದಿಲ್ಲ. ಹಾಗಿದ್ದ ಮೇಲೆ ಮತ್ತೆ ಅದರ ಮೇಲೆ ಆಕ್ಷೇಪ ತೆಗೆದ ಸರ್ಪರಾಜ. ಯಜಿತೇ ವೃತ್ತತೋ ರಾಜನ್ ಬ್ರಾಹ್ಮಣ ಪ್ರಸಮೇಕ್ಷಿತಃ. ವೃತ್ತ ಕ್ಯಾರೆಕ್ಟರ್, ನಡವಳಿಕೆಯಿಂದಲೇ ಬ್ರಾಹ್ಮಣ ಶೂದ್ರ ವ್ಯತ್ಯಾಸ ಹೇಳೋದಾಗಿದ್ರೆ ವೃಥಾ ಜಾತಿ ಸದಾ ಯುಷ್ಮನ್ನಿ. ಜಾತಿ ಅನ್ನೋದು ವ್ಯರ್ಥವಾಯ್ತಲ್ಲ ಆವಾಗ. ಕೃತಿ ಯಾವನ್ನ ವಿದ್ಯತೆ. ಒಬ್ಬ ಮನುಷ್ಯನ ಆಚರಣೆ ಅನ್ನೋದು ತಿಳಿಯೋ ತನಕ ಅವನ ಜಾತಿಯೇ ತಿಳಿಯೋದಿಲ್ಲ ಅಂತ ಹೇಳಿದಾಗಾಯಿತು. ಸ್ವಾಮಿ, ನೀವು ಬ್ರಾಹ್ಮಣರೋ, ಕ್ಷತ್ರಿಯರೋ, ವೈಶ್ಯರೋ, ಶೂದ್ರೋ ಒಬ್ಬರನ್ನು ಕೇಳ್ತೀರಿ, ಅವರು ಉತ್ತರ ಕೊಡೋದಿಲ್ಲ. ಆದರೆ ಯು ಫಾಲೋ ಹಿಮ್. ಅವ್ರೇನೇನು ಮಾಡ್ತಾರೆ ಅಬ್ಸರ್ವ್ ಮಾಡ್ತಾ ಬನ್ನಿ ನಡತೆಯಲ್ಲಿ, ಆವಾಗ ಗೊತ್ತಾಗತ್ತೆ ಇವರು ಬ್ರಾಹ್ಮಣರೋ ಕ್ಷತ್ರಿಯರೋ. ಅಲ್ಲಿ ತನಕ ಕಾಯ್ಬೇಕಾಯ್ತಲ್ಲ, ನಾವು ಅಪ್ಲಿಕೇಶನ್ ತುಂಬಬೇಕಲ್ಲ, ರಿಸರ್ವೇಷನ್ ಹಾಕಬೇಕಲ್ಲ. ಇದು OBCಯಲ್ಲಿ ಬರ್ತದೋ, ABCಯಲ್ಲಿ ಬರ್ತದೋ, WCನಲ್ಲಿ ಬರ್ತದೋ ನೀವು ಪತ್ತೆ ಮಾಡಬೇಕಲ್ಲ. ನಿಮಗೆ ಅವಸರ ಯಾಕೆ? ದೇಶವನ್ನು ಸುಡಬೇಕು ಜಾತಿಯಿಂದ. ಇಷ್ಟೆಲ್ಲ ಮಾಡಿದವರು ಇವತ್ತು ಅರ್ಜುನ್ ಸಿಂಗ್ ಸ್ಟಿಪ್ಪರ್ಲಾಗ ಹಾಕಿದ್ದಾರೆ ನೋಡಿ. ಈ ಮೈನಾರಿಟಿ ರಿಸರ್ವೇಷನ್ ನಾವು ಮಾಡೋದಿಲ್ಲ, HRD ಮಿನಿಸ್ಟ್ರಿಯಿಂದ. ಮಹಾರಾಯ 6 ತಿಂಗಳಲ್ಲಿ ಏನು ಬೆಂಕಿ ಹಚ್ಚಿದ್ದೇವೆ ದೇಶಕ್ಕೆ. ಬುದ್ಧಿಯಲ್ಲಿ ಹೋಗಿದ್ದನಿಗೆ ಇವತ್ತು ಹೇಳ್ತೀಯ ಪೇಪರ್ನಲ್ಲಿ, ಇಂಡಿಯನ್ ಎಕ್ಸ್ಪ್ರೆಸ್ ನೋಡಿ, ಇದು ರಿಸರ್ವೇಷನ್ ಬೈ ಕಮ್ಯುನಿಟಿ ನಾವು ಮಾಡೋದಿಲ್ಲ, ಯಾಕೆ ಓಟ್ ಬರೋದಿಲ್ಲ ಅಂತ ಗೊತ್ತಾಯ್ತು UPನಲ್ಲಿ.
ಅದನ್ನು ಮಾಡಿದರೆ ಮುಸ್ಲಿಮ್ಸ್ ಯು ಟ್ರೈ ಟು ಫ್ರೀಸ್ ದಿ ಮುಸ್ಲಿಮ್ಸ್ ಬ್ಲಾಕ್ ಹಿಂದೂ ವೋಟ್ಸ್ ವಿಲ್ ಗೋ. ಅದು ಸಾಗ ಹಾಕಿದ್ದಾರೆ ಕೂತ್ಕೊಂಡು ಇವತ್ತು. ಇವರು ಜಾತಿ ಅರ್ಜೆಂಟು, ಜಾತಿಗೆ ಕ್ಷಿಪ್ರ ಫಲ ಬೇಕು ಇವರಿಗೆ. ಆದರೆ ಭಗವಂತ ಹೇಳ್ತಾರೆ ಕ್ಷಿಪ್ರ ಫಲ ಬರೋದಿಲ್ಲ. ಓನ್ಲಿ ಬೈ ಕೋಆಪರೇಷನ್, ಓನ್ಲಿ ಬೈ ಕೋಆರ್ಡಿನೇಷನ್ ಯು ವಿಲ್ ಗೆಟ್ ಪೀಸ್ ಆಫ್ ಮೈಂಡ್ ಅಂಡ್ ಇಟ್ ಟೇಕ್ಸ್ ಟೈಮ್ ಟು ಬಿಲ್ಡ್ ಎ ನೇಷನ್. ರಾಷ್ಟ್ರವನ್ನು ಕಟ್ಟುವುದಕ್ಕೆ ಶ್ರಮ ಹಿಡಿತದೆ. ಹಾಗಿದ್ರೆ ಜಾತಿ ವ್ಯರ್ಥವಾಯ್ತಲ್ಲ. ಅದಕ್ಕೆ ಉತ್ತರ ಕೊಡ್ತಾನೆ ಯುಧಿಷ್ಠಿರ. ಜಾತಿರತ್ರ ಮಹಾಸರ್ಪ ಮನುಷ್ಯಕ್ಕೆ ಮಹಾಮತೆ. ಜಾತಿ ಅಂತ ಕೇಳಿದೆಲ್ಲ, ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ, ಈಗ ನೀವು ಯಾವ ಜಾತಿಯಿಂದ ಅವನನ್ನು? ಸರ್ಪ ನೀವು ಹೇಳಿ ಸರ್ಪ ಜಾತಿಯೋ ಕ್ಷತ್ರಿಯ ಜಾತಿಯೋ ಇಂದ್ರ ಪದವಿಯಲ್ಲಿ ಕೂತಿದ್ದೆಲ್ಲ ನೀವು ಇಂದ್ರ ದೇವತೆಗಳ ಜಾತಿಯೋ ಯಾವ ಜಾತಿ ಇದು? ಸಂಕರಾತ್ತು ಸವರ್ಣಾನ, ವರ್ಣಗಳೆಲ್ಲ ಒಂದಕ್ಕೊಂದಕ್ಕೊಂದಕ್ಕೆ ಮಿಶ್ರವಾಗಿ ಬಿಟ್ಟು ದುಷ್ಪರೀಕ್ಷೆ ತಿಮೇ ಮತಿ. ಅದಕ್ಕೆ ಋಷಿ ಮೂಲ ನದಿ ಮೂಲ ಇದನ್ನು ಹುಡುಕಬಾರದು ಅಂತ ಜಾತಿಗೆ ಹೇಳಿದರು. ಒಬ್ಬರು ಮಹರ್ಷಿಯಾಗಿದ್ದಾರೆ, ದೊಡ್ಡ ಜ್ಞಾನ ಬಂತಾಯಿತು, ಅವರ ಜಾತಿ ಯಾವುದು ಅನ್ನೋ ಪ್ರಶ್ನೆ ವ್ಯರ್ಥವಾದ ಪ್ರಶ್ನೆ ಇದು. ಅಲಹಾಬಾದ್ ಪ್ರಯಾಗಕ್ಕೆ ಹೋಗ್ತೀವಿ, ಗಂಗೆಯಲ್ಲಿ ಸ್ನಾನ ಮಾಡ್ತೀವಿ, ಅಯ್ಯೋ ಯಾವ್ಯಾವ ಊರಲ್ಲಿ ಚರಂಡಿ ನೀರೆಲ್ಲ ಎದುರು ಸೇರಿರ್ಬೋದೋ ಏನೋ ಅಂತ ಅನುಮಾನ ಪಟ್ಕೊಂಡು ಅಲ್ಲಿಂದ ಗಂಗೋತ್ರಿಯವರೆಗೆ ಹೋಗಿ ಏನೇನು ಸೇರಿರ್ಬೋದು, ರಸ್ತೆಯಲ್ಲಿ ಯಾರ್ಯಾರು ಒಂದು ಮಾಡಿದ್ದಾರೆ ಎರಡು ಮಾಡಿದ್ದಾರೆ ಹುಡುಕ್ತಾ ಇದ್ರೆ ನಿಮಗೆ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಮಳೆಗಾಲ ಬಂದರೆ ಪ್ರತಿಯೊಂದು ಊರಿನ ಚರಂಡಿ ನೀರು ಹೋಗಿ ಗಂಗೆಯಲ್ಲಿ ವೃಕ್ಷಾಸನ ಮನ್ಯತಮೋ ಭವೇಯಂ. ರಂಗಸ್ವಾಮಿ ರಂಗನಾಥ, ನಿನ್ನ ಬೀದಿಯಲ್ಲಿ ಓಡಾಡುವ ನಾಯಿಗಳಲ್ಲಿ ನಾನೊಂದು ಆಗಬಾರದು ಎಂದು ಕೇಳ್ತಾರೆ ಪರಾಶರ ಭಟ್ಟರು. ನಾಯಿ ಜನ್ಮವಾಸಿ, ದೇವಸ್ಥಾನದಲ್ಲಿ ಸುತ್ತಮುತ್ತ ಓಡಾಡುವ ನಾಯಿ ಜನ್ಮವಾಸಿ. ಗಂಗೆಯಲ್ಲಿ ನಾಯಿ ಬಂದು ನೀರು ನೆಕ್ತದೆ, ಬಾಯಾರಿಕೆ ಆದರೆ ಮನುಷ್ಯರು ಸಂಘವನ್ನು ಮಾಡ್ತಾರೆ, ಇನ್ನೊಬ್ಬರು ತರ್ಪಣವನ್ನು ಮಾಡ್ತಾ ಇರ್ತಾರೆ, ಒಂದು ಕಡೆ ಹೆಣವೂ ಹೋಗ್ತಾ ಇರ್ತದೆ. ಆದರೆ ನೀವು ಅದು ಗಂಗಾ ನದಿ ಅಂತ ನೋಡ್ತೀವಿ, ಅಲ್ಲಿ ಹೆಣ ಹೋಗ್ತಾ ಇದೆ, ತರ್ಪಣ ಮಾಡ್ತಿದ್ದ, ನಾವು ಸ್ನಾನ ಮಾಡ್ತಿದ್ವು. ಯಾರೋ ಬಂದು ಒಂದು ಮಡಿಕೆಯಲ್ಲಿ ಬೂದಿ ಗೀದಿ ಮೂಳೆ ತಲೆಗೂದಲು ಎಲ್ಲ ಬಿಟ್ಟರು. ಆ ತಲೆಗೂದಲೆಲ್ಲ ನನ್ನ ತಲೆ ಮೇಲೆ ಬಂತು. ಏನು ಮಾಡೋಕ್ಕಾಗ್ತದೆ? ಅವರಿಗೆ ಮೋಕ್ಷವಾಯಿತು, ನನಗೆ ಬಂಧಕವಾಯಿತು. ಇನ್ನೊಂದು ಮುಳುಗನ್ನು ಹಾಕಿದೆ, ಅದು ಮುಂದಕ್ಕೆ ಹೋಯಿತು. ಇನ್ಯಾರು ತಲೆ ಹೋಯ್ತೋ ನನಗೆ ಗೊತ್ತಿಲ್ಲ. ಅದು ನಿಮ್ಮಲ್ಲಿ ಆ ಗಂಗೆಯನ್ನು ನೀವು ಆಸ್ ಲಾಂಗ್ ಆಸ್ ಯು ಡೋಂಟ್ ಕನ್ಸಿಡರ್ ಇಟ್ ಆಸ್ H2O, ನೀರನ್ನು H2O ಅಂತ ನೋಡುವುದು ಕೆಮಿಸ್ಟ್ರಿ ಬುದ್ಧಿ. ಗಮಯತಿ ಜ್ಞಾಪಯತಿ ಪ್ರಾಪಯತಿ ವಾ ಭಗವತ್ಪದಂ ಯಾ ಶಕ್ತಿ ಸಾ ಗಂಧ. ಗಂಗ ಎರಡು ಶಬ್ದ. ಗಮಯತಿ ಯಾವುದು ಭಗವಂತನ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತದೆಯೋ, ದೇವರಿದ್ದಾನೆ ಅಂತ ಜ್ಞಾಪಕ ಮಾಡ್ತದೆಯೋ, ಯಾವ ಭಗವಂತನನ್ನು ಹೊಂದಿಸ್ತದೆಯೋ, ಗಮಯತಿ ಜ್ಞಾಪಯತಿ ಪ್ರಾಪಯತಿ ವಾ ಭಗವತ್ಪದಂ. ಒಬ್ಬ ಮನುಷ್ಯನ ಒಂದು ಸಣ್ಣ ಅವಲೇಶವನ್ನು ಅದರಲ್ಲಿ ಬಿಟ್ಟುಬಿಟ್ರೆ ಭಗವಂತನ ಹೊಂದಿಸ್ತೇ ಅಂತ ಹೇಳ್ತಾರೆ. ಇದು ನಂಬಿಕೆಯ ವಿಷಯ, ಇದು ಶ್ರದ್ಧೆಯ ವಿಷಯ, ಇದು ಮೈಕ್ರಾಸ್ಕೋಪಲ್ಲಿ ಪರೀಕ್ಷೆ ಮಾಡೋ ವಿಷಯವಲ್ಲ. ಸರ್ವೇ ಸರ್ವಾಸು ಅಪತ್ಯಾನಿ ಜನಯಂತಿ ಸದಾ ನರಾಹ. ಜಾತಿಗಳೆಲ್ಲ ಸಂಕರವಾಗಿದೆ. ಇವತ್ತು ದಯವಿಟ್ಟು ಜಾತಿಯನ್ನು ಹುಡುಕಬೇಡಿ. ಧರ್ಮರಾಜ ಹೇಳಿದ, ಇದಮಾರ್ಷಂ ಪ್ರಮಾಣಂಚ ನೋಡಿ, ವಾಂಗ್ ಮೈಥನಂ ಅಥೋ ಜನ್ಮ ಮರಣಂಚ ಸಮಮೃಣಾಂ. ಎಲ್ಲ ಮನುಷ್ಯರಿಗೆ ಸಂವಾದದ್ದು ಸೆಕ್ಯುಲರ್ ಯಾವುದು? ವಾಕ್. ಲ್ಯಾಂಗ್ವೇಜಸ್ ಮೇ ಬಿ ಡಿಫರೆಂಟ್, ಬಟ್ ಆಲ್ ಪೀಪಲ್ ಹ್ಯಾವ್ ಸಮ್ ಲ್ಯಾಂಗ್ವೇಜ್ ಆರ್ ದಿ ಅದರ್. ಹಾಗೆಯೇ ಗಂಡು ಹೆಣ್ಣು ಸೇರುವುದು, ಹಣದ ಬಯಕೆ ಇರುವುದು, ಹುಟ್ಟುವುದು, ಸಾಯುವುದು, ದೀಸ್ ಆರ್ ಯೂನಿವರ್ಸಲ್ ಥಿಂಗ್ಸ್. ಅಂಡ್ ಆಸ್ ಲಾಂಗ್ ಆಸ್ ಹ್ಯುಮ್ಯಾನಿಟಿ ಇಸ್ ಒನ್, ವೈ ಬಾದರ್ ಅಬೌಟ್ ಕ್ಯಾಸ್ಟ್ ಅಂತ ಧರ್ಮರಾಜ್. ಎಂಥ ಮಾತು ನೋಡಿ ಇದು. ಬೇಕಾದ್ರೆ ಬರ್ಕೊಡ್ತೇನೆ ಶ್ಲೋಕಗಳನ್ನು, ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಕಳಿಸಿ ಇದನ್ನು. ಮಹಾಭಾರತ ಒಬ್ಬರು ಓದೋದಿಲ್ಲ, ಪಾಪಿಗಳು ನನ್ನನ್ನು ಕರೆಯೋದಿಲ್ಲ, ತಾವು ಓದೋದಿಲ್ಲ ಜಾಗದಲ್ಲಿ. ಇಂಥದೇ ಮಾತನ್ನು ಮತ್ತೆ ಇದೇ ಯುಧಿಷ್ಠಿರ ಯಕ್ಷ ಪ್ರಶ್ನೆಯಲ್ಲಿ ಕೂಡ ಹೇಳ್ತಾನೆ, ನಾವು ಕೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪ ಕಲಿತಾ ಇದ್ದೇವೆ. ಇದು ದೊಡ್ಡವರು ಪೀಠದಲ್ಲಿ ಕೂತವರು ಯತಿಗಳಿಗೆ ಮಾತನ್ನು ಹೇಳಬೇಕು, ಆವಾಗ ಬೆಲೆ ಬರ್ತಾ. ಬರೀ ನಾ ಹೇಳೋದ್ರಿಂದಲ್ಲ. ಜಾತಿ ಬೇಡ ಅನ್ನೋ ಹೇಳ್ತಿಲ್ಲ, ಜಾತಿ ಬೇಕು. ಯಾತಕ್ಕೆ ಬೇಕು? ವೃತ್ತಿಯಲ್ಲಿ ತೃಪ್ತಿಗೋಸ್ಕರ. ಇದು ನಾನೀಗ ಒಬ್ಬ ಎಣ್ಣೆ ಮಾಡ್ತಾ ಇದ್ದಾನೆ, ಕುಂಬಾರ ಶೆಟ್ಟಿ ಮಡಿಕೆಯನ್ನು ಮಾಡ್ತಾನೆ. ಒಂದು ದಿವಸ ಪೇಟೆಯಲ್ಲಿ ಮಡಿಕೆಗೆ ತುಂಬ ಡಿಮಾಂಡ್ ಆಯಿತು. ನಾಳೆಯಿಂದ ಗಾಣಿಗರೆಲ್ಲ ಕುಂಬಾರರಾದರೆ, ನಾಡಿದ್ದು ಎಣ್ಣೆ ಬೆಲೆ ಹೆಚ್ಚಾಯಿತು. ಕುಂಬಾರರೆಲ್ಲ ಗಾಣಿಗರಾದರೆ ಒಂದೇ ಊರಲ್ಲಿ ಮಾರಾಮಾರಿ ಆಗ್ತದೆ. ಫ್ಲೈಯಿಂಗ್ ಅಟ್ ಈಸ್ ಅದರ್ ಥ್ರೋಟ್. ಅದಾಗಬಾರ್ದು. ಮೀನನ್ನು ತಿನ್ನುವಂತೆ ಒಬ್ಬರು ಇನ್ನೊಂದು ವೃತ್ತಿಯನ್ನು ಮಾಡಬಾರ್ದು. ಯಾಕೆ? ಇದು ಅಂಡರ್ಸ್ಟ್ಯಾಂಡಿಂಗ್. ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್. ಜನಗಳಿಂದ ಬಂದು ಕ್ಯಾಸ್ಟ್ ವಾಸ್ ಇವಾಲ್ವ್ ಫ್ರಮ್ ಬಿಲೋ, ನಾಟ್ ಇಂಪೋಸ್ ಫ್ರಮ್ ದಿ ಅಬೌವ್. ನಾನಲ್ಲ, ಅಂಬೇಡ್ಕರ್ ಹೇಳ್ತಾರೆ ಈ ಮಾತನ್ನು. ಬ್ರಾಹ್ಮಣರು ಬೇರೆ ತಪ್ಪು ಮಾಡಿರ್ಬೋದು, but they are not the creators of caste. Caste existed in India long before Manu, volume number 8, complete works of Ambedkar. ಅದರಲ್ಲಿದೆ ವಾಕ್ಯ.
ಅದು ಯಾಕೆ ಹೇಳ್ತೇವೆಂದ್ರೆ ಅಂಬೇಡ್ಕರ್ ಅವರು ಓದೋದಿಲ್ಲ, ನಮ್ಮ ಕಡೆಯವರು ಓದೋದಿಲ್ಲ, ಯಾರೂ ಗ್ರಂಥಗಳನ್ನು ಓದೋದಿಲ್ಲ, ಯಾರಿಗೂ ಪ್ರಮಾಣ ಬೇಡ, ಮನಸ್ಸಿಗೆ ಬಂದಿದ್ದೇ ಹೇಳ್ಬೋದು. ಇದಾದ ಮೇಲೆ ಅವನು ಸರ್ಪ ಪ್ರಶ್ನೆ ಕೇಳೋಕೆ ಆರಂಭ ಮಾಡಿದ. ನಾ ಪ್ರಶ್ನೆ ಕೇಳಿದೆ, ನೀವು ಉತ್ತರವನ್ನು ಕೊಟ್ಟೆ. ಭವಾನಿ ತಾದೃಶೋ ಲೋಕೆ ವೇದ ವೇದಾಂತಪಹಾರಕ. ಮುಂದಿನ ಅಧ್ಯಾಯದಲ್ಲಿ ನೀನೊಬ್ಬನೇ ಈ ಲೋಕದಲ್ಲಿ ವೇದಾಂಗ ತಿಳ್ಕೊಂಡು ನನಗೆ ಸಮರ್ಪಕ ಉತ್ತರ ಕೊಟ್ಟವನು. ಬ್ರೂಹಿ ಕಿಂ ಕುರ್ವತಾಂ ಕರ್ಮ ಭವೇದ್ಗತಿರನುತ್ತಮ. ಯಾವ ಕರ್ಮಾಚರಣೆಯನ್ನು ಮಾಡಿದರೆ ಮನುಷ್ಯ ಸದ್ಗತಿಯನ್ನು ಹೊಂದಬಹುದು. ಈಗ ಪರಬ್ರಹ್ಮ ಸ್ವರೂಪ ಅಂತ ಒಂದಿದೆ ಅಂತಾಯಿತು, ಜಾತಿ ಅನ್ನೋದು ಮುಖ್ಯವಲ್ಲ ಅಂತಾಯಿತು, ಗುಣವೆಂಬುದೇ ಮುಖ್ಯ, ಶೀಲ ಕ್ಯಾರೆಕ್ಟರ್ ಆಚಾರ ಅಂತಾಯಿತು. ಹಾಗಿದ್ರೆ ಯಾವ ವೃತ್ತಿಯಲ್ಲಿ ಮನುಷ್ಯ ಮೇಲೆ ಹೋಗಬಹುದು? ಅದಕ್ಕೆ ಸರ್ಪ ಉತ್ತರ ಹೇಳ್ತಾನೆ. ಅವನು ನಹುಷ ಉತ್ತರವನ್ನು ಕೊಡ್ತಾನೆ. ಪಾತ್ರೇ ತತ್ವ ಪ್ರಿಯಾನ್ಯುಕ್ತ ಸತ್ಯ ಮುಕ್ತ ಚ ಭಾರತ ಅಹಿಂಸಾ ನಿರತ ಸ್ವರ್ಗಂ ಗಚ್ಚೇದಿತಿ ಮತಿರ್ಮಮ. ದಾನವನ್ನು ಮಾಡ್ತೀರಿ, ಹಣವನ್ನು ಖರ್ಚು ಮಾಡ್ತೀರಿ, ಸತ್ಪಾತ್ರಕ್ಕೆ ಕೊಡಬೇಕು, ಅಯೋಗ್ಯರಿಗೆ ಕೊಡಬಾರದು. ಪಾತ್ರೇ ದತ್ವ ಸತ್ಪಾತ್ರಕ್ಕೆ ಕೊಡಬೇಕು, ಕೊಡಬೇಕು ಉತ್ತಮನಾದ ವ್ಯಂಜನಗಳನ್ನು ಸತ್ಪಾತ್ರ ಸಂದಾನಮಂ ಇಲ್ವೇ ಇಡಬೇಕೀಶ್ವರನಲ್ಲಿ ಭಕ್ತಿ ರಸಮಂ ಹರಹರ ಶ್ರೀಚನ್ನ ಸೋಮೇಶ್ವರ. ನಮಗೆ ಚಿಕ್ಕ ವಯಸ್ಸಲ್ಲಿ ಓದಿದ ಪದ್ಯಗಳು ಇದು. ಕೊಡಬೇಕು ಉತ್ತಮನಾದ ವ್ಯಂಜನಗಳಂ. ಯಾಕೆ ಈಗ ಮಗಳು ಅಳಿಯ ಇಬ್ಬರು ಮನೆಯಲ್ಲಿ ಬಂದು ಕೂತ್ಕೋತಾರೆ ಅಂತ ಹಣ ತೆಗೆಯೋದಕ್ಕೆ. ಕೊಡಬೇಕು ಉತ್ತಮನಾದ ಸತ್ಪಾತ್ರ ಕಂದಾನಮಂ. ಗೋವು ದಾನ ಕೊಡ್ತೀವಿ. ಯಾರಿಗೆ? ಗೋವನ್ನು ಕಟುಕರಿಗೆ ಮಾರಿಕೊಂಡು ಅದರ ದುಡ್ಡಿನಿಂದ ಬದುಕುವ ಚಂಡಾಳನಿಗೆ ಕೊಡಬಾರದು. ಆ ಗೋವನ್ನು ಸಾಕವನ್ನು ಕೊಡಬೇಕು. ಒಂದು ಸಂಸ್ಥೆಗೆ ಹಣದಾನ ಮಾಡ್ತೀರಿ, ಅಲ್ಲ ಅಯೋಗ್ಯರಿದ್ದಾರೆಯೇ ಸರಿಯಾದವರಿದ್ದಾರೆಯೇ ನೋಡಿ ದಾನವನ್ನು ಮಾಡಬೇಕು, ವಿಚಾರಣೆ ಮಾಡಿ ಕೊಡಬೇಕು. ಒಂದು ಪೈಸಾ ಕೊಡಬೇಕಾದ್ರೂ ತುಂಬ ಎಕ್ಸಾಮಿನ್ ಮಾಡಬೇಕು. ಇಲ್ಲದೆ ಕೊಟ್ಟವರಿಗೂ ಪಾಪ ಬರ್ತದೆ, ತಗೊಂಡವರಿಗೂ ಪಾಪ ಬರ್ತದೆ. ನಾನೆಲ್ಲ ಹೇಳಿದ್ದು, ಸರ್ಪ ಹೇಳ್ತಾ ಇದೆ. ಪಾತ್ರೆ ದತ್ವ ಪ್ರಿಯಾನ್ಯುಕ್ತ. ದಾನ ಕೊಡೋಕೆ ಶಕ್ತಿ ಇರಲಿಲ್ಲ, ಪ್ರಿಯವಾದ ಮಾತನ್ನಾಡಿ. ನಿಮ್ಗಂಟೇನೂ ಹೋಗಲಿಲ್ಲ, ಅಪ್ರಿಯವಾದ ಮಾತನ್ನಾಡಬೇಡಿ. ಇಫ್ ಯು ಹ್ಯಾವ್ ಸಮಥಿಂಗ್ ವಿಚ್ ಇಸ್ ನಾಟ್ ಪ್ಲೀಸಿಂಗ್ ಟು ದಿ ಇಯರ್ಸ್ ಆಫ್ ಸಂಬಡಿ ಎಲ್ಸ್, ಡೋಂಟ್ ಸೈ. ಅದು ಮೌನವಾಗಿದ್ದು ಬಿಡಿ, ಸುಮ್ಮನೆ ಇದ್ದು ಬಿಡಿ. ಸ್ವಾಮಿ ನಿಮ್ಮ ತಂದೆ ಹೋಗಿಬಿಟ್ರು, ಒಂದು ಉಪನ್ಯಾಸ ಮಾಡ್ತಾ ಕೂತಿರ್ತೀವಿ, ಯಾರು ಬಂದು ನಿಮ್ಮ ಮನೆಯಿಂದ ಅವ್ರು ಸೋತೋದು ಅಂತೇಳಿ ಹೇಳಿದರೆ ಇದ್ದಕ್ಕಿದ್ದ ಹಾಗೆ ಸ್ವೀಟ್ ಆಗಿಬಿಟ್ಟು ಕೆಳಗಿಳಿಬೇಕಾಗುತ್ತೆ, ಸೂತ್ರ ಬರ್ತದೆ, ಅಷ್ಟೇ ತೊಂದರೆ ಆಗುತ್ತೆ. ಅದು ನಿಜ ಇರ್ಬೋದು, ಆದರೆ ಹೇಳೋ ಸಮಯ ನೋಡಬೇಕು, ಅದರಿಂದ ತೊಂದರೆ ಆಗುತ್ತೆ, ಸೌಕರ್ಯವಾಗುತ್ತೆ ನೋಡಬೇಕು. ಪಾತ್ರೇ ದತ್ತ ಪ್ರಿಯಾನ್ಯುಕ್ತ ಸತ್ಯ ಮುಕ್ತ ಚ ಭಾರತ ಅಹಿಂಸಾ ನಿರತಃ. ಅಹಿಂಸೆಯಲ್ಲಿ ತೊಡಗಿದ್ದರೆ ಸ್ವರ್ಗಂ ಗಚ್ಚೇದಿತಿ ಮತಿರ್ಮಮ. ಖಂಡಿತ ಅವನಿಗೆ ಒಳ್ಳೆಯದಾಗತ್ತೆ. ಅದರ ಮೇಲೆ ವಿಚಿತ್ರ ಪ್ರಶ್ನೆಯನ್ನು ಕೇಳ್ತಾನೆ. ಇದು ಇಂಟರ್ವ್ಯೂ ಹೋದವನೇ ಆ ಕ್ವಶನ್ ಮಾಡೋರನ್ನ ಪ್ರಶ್ನೆ ಕೇಳಿದ ಹಾಗೆ ಮೊದಲು ಇವನು ಉತ್ತರ ಕೊಟ್ಟ. ಎಷ್ಟು ವಿಚಿತ್ರವಾಗಿದೆ ನೋಡಿ ಇದು. ನೀ ಪ್ರಶ್ನೆ ಕೇಳಿದ್ದಕ್ಕೆ ನಾ ಉತ್ತರ ಕೊಟ್ಟಲ್ಲ, ನಾ ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳಿ ನೋಡೋಣ. ದಾನಾದ್ವಾ ಸರ್ಪ ಸತ್ಯಾದ್ವಾ. ಅವನು 3 ಹೇಳಿದ. ಸತ್ಪಾತ್ರಕ್ಕೆ ದಾನ ಮಾಡು, ಪ್ರಿಯವಾದದ್ದನ್ನು ಹೇಳು, ಸತ್ಯವನ್ನೇ ಹೇಳು, ಅಹಿಂಸೆಯನ್ನು ಮಾಡು, ನಿನಗೆ ಒಳ್ಳೆಯದಾಗತ್ತೆ. ಧರ್ಮರಾಜ ಕೇಳಿದ, ಈ 4ರಲ್ಲಿ ಯಾವ ಶ್ರೇಷ್ಠ ಅಂದ. ಯಾವ್ದಾದ್ರು ಒಂದು ಹೇಳು. ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಂ. ಅರ್ಜುನ ಕೇಳಿದ ಹಾಗೆ. ದಾನಾದ್ವಾ ಸರ್ಪ ಸತ್ಯಾದ್ವಾ ಕಿಮತೋ ಗುರು ದೃಶ್ಯತೆ ಅಹಿಂಸಾ ಪ್ರೇಯೋ ಚೈವ ಗುರುಲಾಘವ ಮುಚ್ಯತಾಂ. ಯಾವುದು ಸುಪೀರಿಯರು, ಯಾವುದು ಇನ್ಫೀರಿಯರು? ಅದು ಸರ್ಪ ಹೇಳಿತು. ಅದು 4 ಶ್ಲೋಕ ಇದೆ, ಅದರ ಸಾರಾಂಶ ಮೊದಲು ಹೇಳ್ತೇನೆ. ಇಟ್ ಈಸ್ ದಿ ಕಾಂಟೆಕ್ಸ್ಟ್ ದಟ್ ವಿಲ್ ಡಿಸೈಡ್ ದಿ ಪ್ರಯಾರಿಟಿ. ಯಾವ ಸಂದರ್ಭದಲ್ಲಿ ಸತ್ಯವನ್ನ ಮೇರಕ್ಕೆ ಎತ್ತಬೇಕು, ಯಾವ ಸಂದರ್ಭದಲ್ಲಿ ದಾನ ಮುಖ್ಯ, ಯಾವ ಸಂದರ್ಭದಲ್ಲಿ ಅಹಿಂಸೆ. ಇದನ್ನ ಇದು ಗಾಂಪುರಡಿಯರಿಗೆ ರೂಲ್ಸ್ ಕೊಡುವುದಲ್ಲ. ಗಾಂಪುರಡಿಯ ರೂಲ್ಸ್ ಅಂದ್ರೆ ಗೊತ್ತಾ ಇಲ್ವೋ? ದಡ್ಡ ಗುರು, ದಡ್ಡ ಶಿಷ್ಯ, 4 ಶಿಷ್ಯರು. ಅವನಿಗೆ ಮುರುಳ, ಮಂಕ, ಮಡಿಯ, ಮಡ್ಡಿ, ಮುಟ್ಟಾಳ ಅಂತ ಶಿಷ್ಯರ ಹೆಸರು. ಗಾಂಪರು ಇವರಿಗೆ ಒಡೆಯರು ಗುರುಗಳು. ಕುದುರೆ ಮೇಲೆ ಹೋಗ್ತಿದ್ದಾರೆ. ಶಿಷ್ಯರು ಕೇಳಿದ್ರು, ಗುರು ಶುಶ್ರೂಷೆ ಮಾಡುವುದಂದ್ರೇನು? ಇದು ಹೇಳಬೇಕು, ಬರ್ಕೋ ಅಂದ. ಪೆನ್ಸಿಲ್ ಪೇಪರ್ ತಗೊಂಡ. ಗುರುಗಳಿಗೆ ಅವರು ಮಲ್ಕೊಂಡಾಗ ಪಾದವನ್ನು ಒತ್ತಬೇಕು, ಅವ್ರಿಗೆ ಅಡಿಗೆ ಮಾಡಿ ಹಾಕಬೇಕು, ಅವ್ರ ಪ್ರಯಾಣ ಹೊರಟಾಗ ಕುದುರೆಯನ್ನು ತಂದು ಮಾಲಿಶ್ ಮಾಡಿ ಎದುರು ನಿಲ್ಲಿಸಬೇಕು.
ಅವರಿಗೆ ತಲೆಗೆ ಬೇಕಾದ್ದು ಬಟ್ಟೆ ಗಿಟ್ಟೆ ತಂದು ಕೊಡಬೇಕು, ಬಟ್ಟೆ ಒಗಿಬೇಕು, ಅಡಿಗೆ ಮಾಡಿ ಎಲ್ಲ ಹೇಳಿದರು. ಸರಿ, ಎಲ್ಲ ಅದಿಷ್ಟು ಆಯಿತು. ಊರು ಶುಶ್ರೂಷೆ ಕಲಿಸ್ತಾ ಇತ್ತು. ಅವತ್ತು ಜೋರು ಮಳೆ ಬಂತು. ಕುದುರೆ ಮೇಲೆ ಹೋಗ್ತಿದ್ದಾರೆ 4 ಜನ ಶಿಷ್ಯರು ಹಿಂದೆ. ಆ ಕುದುರೆ ಕಾಲು ಜಾರಿತು, ಒಂದು ಕಡೆ ಕೆಳಗೆ ಬಿದ್ದರು, ಕೆಳಗೆ ಹಳ್ಳ ಇತ್ತು. ಅಯ್ಯೋ, ನನ್ನನ್ನು ಮೇಲೆ ಕೆತ್ತಿದ್ರು. ಸ್ವಲ್ಪ ತಾಡಿ ಲಿಸ್ಟಲ್ಲಿ ಇದೆಯಾ ನೋಡ್ತೇವೆ. ಗುರುಗಳು ಹಳ್ಳದಲ್ಲಿ ಬಿದ್ದರೆ ಮೇಲೆ ಕೆತ್ತಬೇಕು ಅಂತ ಇರಲಿಲ್ಲ ಅದರಲ್ಲಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳಿದಾಗೆ 60 ವರ್ಷ ಆಯ್ತು ಇವರು ಔಟ್ ಫೋರ್ಸಿ ವಾಟ್ ಆಯ್ತು ಹ್ಯಾಪನಿಂಗ್ ತಾವು. ಆಮೇಲೆ ಒಬ್ಬ ಹೇಳಿದ, ನಾನು ಗುರು ಕಾಣೋ, ನಾನೇ ಹೇಳ್ತಿದ್ದೀನಿ. ಅವರೇ ಶಿವ ಗುರುಗಳೇ ಬಿದ್ದರು, ಅವ್ರು ಹೇಳಿದ ಕೆಲಸ ಮಾಡಬಾರ್ದು, ನರಕಕ್ಕೆ ಹೋಗ್ತೇವೆ, ಮತ್ತೇನು ಮಾಡಬೇಕು, ನೀವು ಅಲ್ಲೇ ಇರಬೇಕು. ನೀವಾಗಿ ಹೇಳುವುದೇ ಸ್ವರೂಪಕ್ಕೆ ಉಚಿತ. ನಾವು ಎತ್ತಿದ್ರೆ ಮರ್ಯಾದೆ ಹೋಗ್ತದೆ ಅಂತ ಅವ್ರನ್ನ ಹಾಗೆ ಬಿಟ್ಟು ಅಳ್ಗಾಗೊಳ್ಳೋದು ಕೂತಿದ್ರಂತೆ. ಅದು ಈಗ ಹೇಳ್ಕೊಟ್ಟ ಹೀಗೆ ಮಾಡಿದ್ರೆ ಹೇಗೆ? ಅದು ಹಾಗಲ್ಲ. ಅದು ಕಾಂಟೆಕ್ಸ್ಟ್ ಹೇಳುತ್ತೆ. ಒಂದು ಸಂದರ್ಭದಲ್ಲಿ ಒಂದು ಆಪತ್ಕಾಲದಲ್ಲಿ ಒಬ್ಬನಿಗೆ ದಾನ ಕೊಡುವುದರಿಂದ ಒಂದು ಕುಟುಂಬವೇ ಉಳಿಯುವಂತಾದ್ರೆ ನೀವು ಮಾಡಿದ ಸಾರ್ಥಕ. ಒಬ್ಬ ಬಡವ ಒಂದು 10,000 ರೂಪಾಯಿ ಸಾರ್ಥಕಿದೆ, ಮದುವೆ ಆಗಬೇಕು, ವರದಕ್ಷಿಣೆ ಒಪ್ಕೊಂಡಿದ್ದಾರೆ, ಇದು ಇವತ್ತು 10,000 ನೀವು ಹಿಡಿದಿದ್ರೆ ನಾಳೆ ಮದುವೆ ಕ್ಯಾನ್ಸಲ್ ಅಂತಾನೆ ಅವನು. ದಯವಿಟ್ಟು ಕೊಡಿಯಮ್ಮ ಅಂತ ಅವರಿಗೆ ಕನ್ಯಾದಾನ ಮಾಡುವವರು ಕೊಡಿ, ಬಡವರನ್ನು ನೋಡಿ ಕೊಡಿ. ಯಾವನೋ ಬ್ರಹ್ಮಚಾರಿ ಸ್ಕೂಲ್ ಫೀಸ್ ಇಲ್ಲದೆ ಒದ್ದಾಡ್ತಿದ್ದಾನೆ, ಒಂದು 500 ರೂಪಾಯಿ ಫೀಸು ಅವನು ಕೊಡದಿದ್ರೆ ಅವನ ಕೆರಿಯರ್ ಹೋಗ್ತದೆ, ವರ್ಷವೇ ಹೋಗ್ತದೆ, ಮುಂದೇನೋ ಆಗ್ತದೆ. ಆಗ ದಾನವೇ ಶ್ರೇಷ್ಠ. ಮತ್ತೊಂದು ಸಂದರ್ಭದಲ್ಲಿ ಒಂದು ಒಳ್ಳೆ ಮಾತನ್ನು ಆಡುವುದರಿಂದ ಒಂದು ಕುಟುಂಬ, ಒಂದು ರಾಷ್ಟ್ರ ಉಳಿಯುವುದಾದರೆ ಆಗ ಅದೇ ಶ್ರೇಷ್ಠ. ಈ ಪ್ರಯಾರಿಟಿ ಕಾಂಟೆಕ್ಸ್ಟ್ ಹೇಳುತ್ತೆ, ನಾನು ನೀನು ಹೇಳುವುದಲ್ಲ ಅಂತ ಧರ್ಮರಾಜ. ಶ್ಲೋಕ ಬಿಟ್ಬಿಡ್ತೇನೆ. ಕಾರ್ಯಾಪೇಕ್ಷಮನಂತರಂ 7ನೇ ಶ್ಲೋಕ. ಯದಭಿಪ್ರೇತಮನ್ಯತ್ರ ತೇ ಬ್ರೂಹಿ ಯಾವತ್ ಬ್ರವೀಮ್ಯಹಂ. ಇನ್ನು ಪ್ರಶ್ನೆ ಇದ್ರೆ ಕೇಳು. ಯುಧಿಷ್ಠಿರ ಕೇಳಿದ, ಕಥಂ ಸ್ವರ್ಗಂ ಗತಿ ಸರ್ಪ ಕರ್ಮಣಾಂಚ ಫಲಂ ಧ್ರುವಂ ಅಶರೀರಸ್ಯ ದೃಶ್ಯೇತ ಪ್ರಬ್ರೂಹಿ ವಿಷಯಾಂಶತೆ. ನಮ್ಮ ಟೈಮ್ ಆಗ್ತಾ ಬಂದ್ಬಿಡ್ತು. ಸ್ವರ್ಗಕ್ಕೆ ಹೋಗೋ ದಾರಿ ಯಾವುದು? ಕರ್ಮಗಳಿಗೆ ಫಲವೆಂಬುದೇನು? ಅಶರೀರವಾದ ಮನುಷ್ಯನಿಗೆ ಗತಿ ತೋರಿಸುವುದು ಯಾವುದು? ಎಲ್ಲ ಮನುಷ್ಯರು ಒಂದು ದಿವಸ ಶರೀರ ಹೋಗುವುದನ್ನು ಕಾಣ್ತೇವೆ, ಕೇಳ್ತೇವೆ, ಇಲ್ಲ ಸುಡ್ತಾರೆ, ಇಲ್ಲ ಭೂಮಿಗೆ ಹಾಡ್ತಾರೆ. ಹಡಿದ ಮಕ್ಕಳನ್ನೇ ತಂದೆ ತಾಯಂದ್ರೆ ಭೂಮಿಯಲ್ಲಿ ಹೂಳುವ ಸ್ಥಿತಿ ನೋಡ್ತೇವೆ. ಇಲ್ಲ ಅಗ್ನಿಗೆ ಹಾಕ್ತಾರೆ, ಇಲ್ಲ ಬೂದಿ ಆಗಬೇಕು, ಇಲ್ಲ ಮಣ್ಣಾಗಬೇಕು. ಹೂಳಿದ ಜಾಗ ತೆಗೆದು ನೋಡಿದ್ರೆ ಗೆದ್ದಲು ತಿಂದಿದ್ದು ಸಂಕಟವಾಗಿ ಹೋಗ್ತದೆ. ಇಂಥವ್ರನ್ನ ಭೂಮಿಯಲ್ಲಿ ಹಾಕಬೇಕಲ್ಲ, ಮನೇಲಿ ಇಟ್ಕೊಳ್ಳೋಕೆ ಬರೋದಿಲ್ಲ, ಅಲ್ಲಿ ಹಾಕ್ತೀರಿ. ಸತ್ತೇ ಹೋದ ಮೇಲೆ ಶರೀರವೇ ಇಲ್ಲದೆ ಇದ್ದವನಿಗೆ ಗತಿ ಎಂದರೇನು? ಕಾಲಿಲ್ಲದೆ ಇದ್ದವನು ಹೇಗೆ ಹೋಗ್ತಾನೆ? ನೋಡಿ, ದಿಸ್ ಇಸ್ ಎ ಕ್ವಶನ್ ವಿ ಶುಡ್ ಕಾಂಟ್ ಈವನ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಅಮಾಂಗ್ ಹ್ಯೂಮನ್ ಬೀಯಿಂಗ್. ಇಲ್ಲಂತೂ ಇರೋಕೆ ಬರೋದಿಲ್ಲ, ಎಲ್ಲಿಂದ ಬಂದವೂ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಹೋಗಬೇಕಾಗಿದೆ. ಆ ಹೋಗೋ ಗತಿ ಯಾವುದು? ಅದಕ್ಕೆ ಸರ್ಪ ಹೇಳಿತು. ಇದೆಲ್ಲ ಸಿಂಪಲ್ ಕ್ವಶನ್ನು. ತಿಸ್ರೋ ವೈ ಗತಯೋ ರಾಜನ್ ಪರಿದೃಷ್ಟ ಸ್ವಕರ್ಮಭಿ. 3 ಗತಿ ಅನ್ನೋದು ಪ್ರಸಿದ್ಧವಿದೆ. ಮಾನುಷಃ ಸ್ವರ್ಗವಾಸಶ್ಚ ಹಿರ್ಯಜ್ಯೋನಿಶ್ಚ ತತ್ವಿಧ. 3 ಗತಿ ಯಾವುದು? ಪುಣ್ಯ ವಿಶೇಷವಿದ್ದರೆ ಒಂದು ಜನ್ಮದಲ್ಲಿ ಅವನು ಮೋಕ್ಷಕ್ಕೆ ಏನೂ ಸರಿಯಾದ ದಾರಿ ಮಾಡಿಕೊಂಡಿಲ್ಲ, ಆದರೆ ಸಾಕಷ್ಟು ಪುಣ್ಯ ಮಾಡಿದ್ದಾನೆ, ಅದಕ್ಕೆ ದಿಕ್ಕಿಲ್ಲ, ಅಂಥವನಿಗೆ ಮತ್ತೆ ಮನುಷ್ಯ ಜನ್ಮ ಬರ್ತದೆ. ಪುಣ್ಯ ಕರ್ಮಗಳನ್ನು ಮಾಡಿದ್ರೆ ಏತದ್ಯ ದುರ್ಲಭತರಂ ಯೇ ಲೋಕೆ ಜನ್ಮ ಯದೀದೃಶಂ ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋಭಿಜಾಯತೆ. 8ನೇ ಅಧ್ಯಾಯದಲ್ಲಿ ಭಗವಂತ ಪುಣ್ಯವಂತರು ಯೋಗಭ್ರಷ್ಟರು ಒಳ್ಳೆ ಗುರುಗಳಲ್ಲಿ ಸೇವೆ ಮಾಡಿಕೊಂಡಿದ್ದಾರೆ, ಪ್ರಪತ್ತಿ ಮಾಡಿಲ್ಲ, ಭಕ್ತಿ ಮಾರ್ಗಕ್ಕೆ ಬಂದಿಲ್ಲ, ಬರೀ ಕರ್ಮಯೋಗ ಮಾಡಿದ್ದಾರೆ. ಎಲ್ಲಿ ಫೈಲ್ಯೂರಾಗಿದೆ ಅಲ್ಲಿಯೇ ಪಾಸ್ ಆಗಲಿ, ಮತ್ತೆ ಪರೀಕ್ಷೆ ಕಟ್ಟು ಅಂತ ಹೇಳುವಂತೆ ಭಗವಂತ ಅವನಿಗೆ ಉಚಿತವಾದಂತಹ ಜನ್ಮವನ್ನೇ ಮನುಷ್ಯ ಲೋಕದಲ್ಲಿ ಕೊಡ್ತಾರೆ. ಹೋದ ಜನ್ಮದಲ್ಲಿ ನಾನು ಹೈದರಾಬಾದ್ನಲ್ಲಿ ಶ್ರೀವೈಷ್ಣವನಾಗಿ ಹುಟ್ಟಿದ್ದನಂತೆ. ಒಬ್ಬರು ದೀಕ್ಷಿತರು ಅಂತ ಧಾರವಾಡದಲ್ಲಿ ಜೋಯಿಸರು. ನಾನು ಅವರು ನೋಡಿರಲಿಲ್ಲ. ನಮ್ಮ ಮಗ ಹುಟ್ಟೋದಕ್ಕಿಂತ ಮುಂಚೆ ತುಂಬ ಕಷ್ಟದಲ್ಲಿದ್ದವು. ಏನೇನೋ ಕೇಳು. ಒಬ್ಬರ ಮನೆಯಲ್ಲಿ 10 ವರ್ಷ ಬಾಡಿಗೆ ಇದ್ದು ಒಂದು ದಿವಸ ಒಳ್ಳೇದಾಗಲಿಲ್ಲ. ಆ ದೀಕ್ಷಿತರಂತಿದ್ದಾರೆ, ಅಲ್ಲಿ ಹೋಗಿ ಜಾತಕನೂ ತಗೊಂಡು ಹೋದವು. ಜಾತಕ ನೋಡೋದಕ್ಕಿಂತ ಮುಂಚೆನೇ ಅವರು ನಮ್ಮನ್ನು ನೋಡಿ ಹೋದ ಜನ್ಮದಲ್ಲಿ ನೀವು ಹೈದರಾಬಾದಲ್ಲಿ ಶ್ರೀವೈಷ್ಣವರ ಮನೆಯಲ್ಲಿ ಹುಟ್ಟಿದ್ರಿ ಅಂದ್ಬಿಟ್ಟು ಅವ್ರ ಪಾದ ಹಿಡ್ಕೊಂಡೆ. ಆಮೇಲೆ ಜಾತಕ ಕೊಟ್ಟೆ, ಕೈ ನೋಡಿದ್ರು. ಅವ್ರು ನೋಡಿ ಅವರು ಸ್ಮಾರಕರು. ಅವ್ರು ಹೇಳಿದರು, ಹೋದ ಜನ್ಮದಲ್ಲಿ ನೀವು ಶ್ರೀವೈಷ್ಣವರು ಬ್ರಾಹ್ಮಣರಾಗಿದ್ದು ಮತ್ತೆ ಯಾಕೆ ಕೊಟ್ಟಿದ್ರಿ ಅಂದರೆ, ನೀವು ಪ್ರಪತ್ತಿಯನ್ನು ಮಾಡಲಿಲ್ಲ. ಅವ್ರ ಪ್ರಪತ್ತಿ ಕೇಳಿದ್ದು, ಅವ್ರ ಬಾಯಲ್ಲಿ ಆ ಮಾತು ಬಂತು.
ನಮ್ಗೆ ಗೊತ್ತಿಲ್ಲ ಇದು ನೆನಪು ಹೇಳ್ತೇವೆ. ಬೇಂದ್ರವರು ಹೇಳ್ತಿದ್ರು, ಹೋದ ಜನ್ಮದಲ್ಲಿ ಅಯೋಧ್ಯೆಯಲ್ಲಿ ನಾನು ಬ್ರಾಹ್ಮಣನಾಗಿದ್ದೆ, ಒಂದು ಮಹಾಂತನಾಗಿದ್ದೆ, ಪೂರ್ವ ಜನ್ಮ ಸ್ಮರಣೆ. ಇದು ಯೋಗದಲ್ಲಿ ಮೊಟ್ಟ ಮೊದಲನೇ ಮೆಟ್ಟಿನಲ್ಲಿ ಜಾತಿ ಸ್ಮಾರ, ಅಷ್ಟಾಂಗ ಯೋಗ ಸಿದ್ಧಿಯಾಗುವ ಮೊಟ್ಟ ಮೊದಲನೇ ಮೆಟ್ಟಿನಲ್ಲಿ ಪೂರ್ವ ಜನ್ಮ ಸ್ಮರಣೆ ಬರ್ತದೆ ಅಂತ ಹೇಳ್ತಾರೆ. ದನಗಳಿಗೆ ಬರ್ತದೆ ಕೆಲವು ಸಲ. ಒಬ್ಬರು ಮನೆಯಲ್ಲಿ ಒಂದು ದನ, ನಮ್ಮ ಮನೆಯಲ್ಲಿ ಅಂಥದ್ದೊಂದು ಗೋವಿತ್ತು, ಲಕ್ಷ್ಮಿ ಅಂತ ಹೆಸರು. ಅಳುವುದು ಮಾರಬೇಕು, ಇದನ್ನ ಸ್ವಲ್ಪವೇ ಹಾಲು ಕೊಡ್ತಿತ್ತು, ಕೊಂಬು ಕೂಡ್ಕೊಂಡ್ಬಿಟ್ಟಿತ್ತು, ಬೇಡ ಅವಲಕ್ಷಣ ಅಂತೆಲ್ಲ ಹೇಳೋರು. ಮಾರಾಟ ಮಾಡಿ ಒಬ್ಬರಿಗೆ ದಾನ ಮಾಡಿಬಿಟ್ಟಿದ್ರು ನಮ್ಮ ತಂದೆ. ಆ ತಗೊಂಡೋದ್ರೆ ಆ ಮನೆಯಲ್ಲಿ ಬಾಳಲಾರದೆ ಎಲ್ಲಿ ಕಿಟಕಿಯೋ ಬಾಗಲೋ ಗವಾಕ್ಷಿ ತೆಗೆದಿದ್ರೆ ಅಂಬಾ ಅಂತ ಅನ್ನೋದು ಮನೆ ಹತ್ತಿರವೇ ಬಂದು ವಿಶ್ವಚಂದ್ರನ ಹಾಗೆ. ಆ ತಗೊಂಡವನು, ಅಯ್ಯೋ ಇದು ಹಾಗೆ ಬರಲಿಲ್ಲ, ಈ ಗೋವು ನಿಮಗೆ ಕೊಡ್ತೇವೆ, ನೀವೇನು ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ದು, ಆ ದುಡ್ಡು ನಿಮ್ಮಲ್ಲೇ ಅಲ್ಲಿಂದ ಕೊಟ್ಟು ಹೋಗೋರು. ಅದಕ್ಕೆ ನಮ್ಮ ತಂದೆ ಕೊನೆಯಲ್ಲಿ ಸಂಸ್ಕಾರ ಮಾಡಿದರು. ಅದು ಮೆಲಕ್ಕೆ ಹಾಕೋದನ್ನು ನಿಲ್ಲಿಸ್ಬಿಟ್ಟು ಸುಮ್ಮನೆ ಅಳೋದು ಒಂದೊಂದು ದಿವಸ. ನಮ್ಮ ತಂದೆಯವರು ಅದನ್ನು ಡಿಸ್ಟರ್ಬ್ ಮಾಡಿಬೇಡಪ್ಪ, ಏನೋ ಪೂರ್ವಜನ ಸ್ಮರಣೆ ಇದೆ ಅದಕ್ಕೆ ಅನ್ನೋರು. ಅಲ್ಲ, ನಾಯಿಗಳಿಗೂ ಸ್ಮರಣೆ ಇರ್ತದೆ, ಬೆಕ್ಕಿಗೆ ಸ್ಮರಣೆ ಇರ್ತದೆ, ಪ್ರಾಣಿಗಳಿಗೆ ಸ್ಮರಣೆ ಬರ್ತದೆ, ಮನುಷ್ಯರಿಗೆ ಸ್ಮರಣೆ ಇರೋದಿಲ್ಲ. ಈ ಜನ್ಮದಲ್ಲಿ ಏನಾಗಿದ್ದೇವೆ ಅಂತಲೇ ಸ್ಮರಣೆ ಬರೋದಿಲ್ಲ, ಬಾಟ್ಲಿ ಹಾಕಿದ್ದಾಗ. ಜನ್ಮದ ಹೇಳಿದ್ರೆ ಈ ಒಂದು ಈ ಜನ್ಮದಲ್ಲಿ ಏನಾಗಿದ್ದೇವೆ ಅನ್ನೋ ತಿಳುವಳಿಕೆ ಮೈ ಮೇಲೆ ಎತ್ತರವಿಲ್ಲದೆ ಇರತಕ್ಕಂಥ ಪ್ರಾಣಿಗಳ ರೂಪದಲ್ಲಿರ್ತೇವೆ ನಾವು. ಎಲ್ಲ ಬೌದ್ಧರು ದೇವರನ್ನು ಒಪ್ಪದೇ ಇದ್ದವರು ಕರ್ಮವನ್ನು ಒಪ್ತಾರೆ. ಜನ್ಮ ಪರಂಪರೆ ಜೈನರು ಹೇಳ್ತಾರೆ, ಬೌದ್ಧ ಹೇಳ್ತಾರೆ, ಕರ್ಮವನ್ನು ಒಪ್ತಾರೆ. ಆ ಪರಂಪರೆಗಳಲ್ಲಿ ಎಲ್ಲಿದ್ದೇವೆ ನಾವು, ಸದ್ಯಕ್ಕೆ ಎಲ್ಲಿ ಯಾವ ಮೆಟ್ಟಲ್ಲಿ ನಿಂತಿದ್ದೀರಿ ನೋಡಿ. ಪುಣ್ಯ ತುಂಬ ಇದ್ರೆ ಮಾನುಷಂ ಸ್ವರ್ಗವಾಸಶ್ಚ, ಇನ್ನೂ ಹೆಚ್ಚು ಪುಣ್ಯ ಮಾಡಿದ್ದವರು, ಹೋಮ ಹವನ ಯಜ್ಞಯಾಗ ಮಾಡಿದ್ದವರು, ದಾನಾದಿಗಳನ್ನು ಮಾಡಿದ್ದವರು, ಸ್ವರ್ಗವಾಸಶ್ಚ ಊರ್ಧ್ವಗತಿ, ದೇವಲೋಕಗಳಿಗೆ ಹೋಗ್ತಾರೆ. ತಿರ್ಯಜ್ಯೋನಿಷ್ಠ ತತ್ವಿಧ, ಪಾಪ ಮಾಡಿದ್ದವರು ಕೆಳಗಿನ ಜನ್ಮಗಳಿಗೆ ಬರ್ತಾರೆ. ನಿಮ್ಮ ಮನೆಗೆ ಯಾರೋ ಬಂದು, ಅಮ್ಮ ಒಂದು ಲೋಟ ನೀರು ಕೊಡಿ, ತುಂಬ ಬಿಸಿಲು, ಒಳ್ಳೆ ಚೆನ್ನಾಯಿತು, 3 ದಿವಸದ ಮುನ್ಸಿಪಲ್ ನಮಗೆ ನೀರು ಬಂದಿಲ್ಲ, ನಿಮಗೆಲ್ಲ ಕೊಡಲಿ ನೀರನ್ನ, ಹೊಳೋಣ ಅಂದ್ರೆ ಕಣ್ಣೀರು ಇಲ್ಲ, ಹೊಗೆ ಹಾಕಿದೆ ಅಂತ ಕಳಿಸಿದ್ರಿ. ಖಂಡಿತವಾಗಿ ಮುಂದಿನ ಜನ್ಮದಲ್ಲಿ ಹಳ್ಳಿಯಾಗಿ ಹೋಗ್ತೀವಿ. ಪದಾರ್ಥಗಳನ್ನು ಇನ್ನೊಬ್ಬರ ಮನೆಯಿಂದ ಕದ್ರೆ ಅದಕ್ಕೊಂದು ಜನ್ಮ ಬರ್ತದೆ. ಕೊಟ್ಟ ದಾನವನ್ನು ವಾಪಸ್ಸು ಪಡೆದರೆ ಹಾವರಾಣಿ, ಈ ಹೆಂಟೆ ಗೊದ್ದ ಅಂತಾರೆ ನೋಡಿ, ಆಚೆ ಕೋಟ, ಅದಕ್ಕಿನ್ನು ಬೇರೆ ಗೋಸುಂಬೆ ಹೇಳ್ತಾರೆ ನೋಡಿ. ಇದು ಧೃತಚಕ್ರವರ್ತಿಯ ಕಥೆ, ಅದು ಶ್ರೀಮದ್ ಭಾಗವತದಲ್ಲಿ ಬರ್ತದೆ. ಉಂಗಳು ಕೊಳಕಡಿ ತೋಟವಾವಿಯುಳ್, ಆ ಪದ್ಯದ ವ್ಯಾಖ್ಯಾನದಲ್ಲಿ ಇದನ್ನೆಲ್ಲ ನಾವು ಬರೆದಿದ್ದೇನೆ ಪುಸ್ತಕದಲ್ಲಿ, ಕನ್ನಡದಲ್ಲಿ ಹೇಳೋದುಂಟು. ಜನ್ಮಗಳುಂಟು, ಬುದ್ಧನಿಗೆ ಅನೇಕ ಜನ್ಮಗಳಾಗಿ ಬೋಧಿಸತ್ವನಾಗಿ ಕೊನೆಯಲ್ಲಿ ಪರಿಪೂರ್ಣನಾದ ಅಂತ ಕಥೆ ಹೇಳ್ತಾರೆ. ಅದನ್ನು ಸರ್ಪ ಹೇಳಿತು, ಅಹಿಂಸಾರ್ಥ ಸಮಾಯುಕ್ತೈ ಕಾರಣೈ ಸ್ವರ್ಗಮಶ್ನುತೆ. ಮನುಷ್ಯ ಲೋಕದಿಂದ ದಾನ ಯಜ್ಞ ತಪಸ್ಸು, ಉಪನಿಷತ್ತಲ್ಲಿ ಹೇಳಿದ್ವಿ ಮಾತನ್ನ, ಯಜ್ಞೇನ ದಾನೇನ ತಪಸ ಅನಾಶಕೇನ ತಮೇತಂ ಬ್ರಾಹ್ಮಣಾ ವಿವಿಧಿಸಂತಿ. ಬ್ರಾಹ್ಮಣರು ಆ ತಮೇತವಿಂಥ ಪರಮ ಪುರುಷನನ್ನ, ವೈಭವ ಯುಕ್ತನಾದ ಪರಮಾತ್ಮನನ್ನ ಹೇಗೆ ಅರ್ಥ ಮಾಡಿಕೊಳ್ತಾರೆ, ಹೇಗೆ ಹೊಂದೋಕೆ ಪ್ರಯತ್ನ ಪಡ್ತಾರೆ. ಯಜ್ಞೇನ ದಾನೇನ ತಪಸ ಅನಾಶಕೈ, ಅನಾಶಕ ಅಂದ್ರೆ ಅನಶನ ವ್ರತ, ಉಪವಾಸ ಅನ್ನೋದು ಒಂದು ಬಹಳ ಶ್ರೇಷ್ಠವಾದ ದಾರಿ. ಈ ಹೊಟ್ಟೆಯನ್ನ ಆದಷ್ಟು ತಿನ್ನಿಸಿ ಕೆಡಿಸುವುದಲ್ಲ, ಆದಷ್ಟು ಕಡಿಮೆ ಹಾಕಿ ಉಪಯೋಗಕ್ಕೆ ಕಟ್ಟಿಸ್ಕೋಬೇಕು. ಹಸಿ ಸೌದೆ ಇದ್ದಷ್ಟು ಹೊಗೆ ಹೆಚ್ಚು, ಒಣಗೆ ಸೌದೆ ಇದ್ದರೆ ನಿಮ್ಮ ಕಣ್ಣಲ್ಲಿ ನೀರು ಬರೋದಿಲ್ಲ, ಅದು ಬೇಗ ಸುಟ್ಟು ಭಸ್ಮಾಗ್ತದೆ. ಆ ರೀತಿ ಶರೀರವನ್ನು ಶುಷ್ಕವನ್ನಾಗಿಡಬೇಕು ತಪಸ್ಸಿಗೆ. ಅದು ಗೀತೆಯಲ್ಲಿ ಹೇಳೋ ವಿಷಯ. ಒಂದು ಸರ್ಪ, ಅವನೆಲ್ಲ ಹಿಂದಿನ ಜನ್ಮದಲ್ಲಿ ಎಲ್ಲ ಕೇಳಿದ್ದ, ದೊರೆಯಾಗಿ ಅಗಸ್ತ್ಯ ಶಾಪದಿಂದ ಬಂದಿದ್ದವನು. ಅಹಿಂಸಾರ್ಥ ಸಮಾಯುಕ್ತೈ ಕಾರಣೈ ಸ್ವರ್ಗಮಶ್ನುತೆ ವಿಪರೀತೈಶ್ಚ ರಾಜೇಂದ್ರ ಕಾರಣೈ ಮಾನುಷೋ ಭವೇತ್. ಹೀಗೆ ಹೇಳ್ಕೊಂಡು ಹೋಗ್ತಾನೆ. ಊರ್ಧ್ವಗತಿ, ಅಧೋಗತಿ, ಮಧ್ಯಮಗತಿ, ವೈಕುಂಠದ ಗತಿ ಹೇಳಲಿಲ್ಲ, ಯಾಕೆ ಅವನಿಗದು ಗೊತ್ತಿಲ್ಲ. ಪುನರಾವರ್ತನೆ ಇಲ್ಲದೆ ಗತಿ ಬೇಕಾಯಿತು. ಶಾಶ್ವತವಾಗಿ ಧ್ರುವ ಪದವಿ, ಅದಕ್ಕೆ 2 ದಾರಿ. ಒಂದು ಭಕ್ತಿಯೋಗ, ಅಷ್ಟಾಂಗ ಯೋಗ ಭಕ್ತಿ, ಇನ್ನೊಂದು ಶರಣಾಗತಿ. ಸುಲಭವಾದದ್ದು. ಎಲ್ಲ ಜಾತಿಯವರು, ಎಲ್ಲ ವರ್ಣದವರು, ಸ್ತ್ರೀಯರು, ಪುರುಷರು, ಎಲ್ಲ ದೇಶದವರು, ರಾಕ್ಷಸರು, ಬ್ರಾಹ್ಮಣರು ವ್ಯತ್ಯಾಸವಿಲ್ಲದೆ ಮಾಡಬಹುದಾದ್ದು ಶ್ರೀಮದ್ ಭಾಗವತ ಹೇಳುವುದಾಗಿ. ಪ್ರಪತ್ತಿ ನನ್ನಲ್ಲಿ ಏನೂ ಇಲ್ಲಪ್ಪ ಕೊಡ್ಲಿಕ್ಕೆ, ಪರೀಕ್ಷೆ ಮಾಡಬೇಡ, ನನ್ನನ್ನ ಏನ್ ತಂದಿದ್ದೀ, ಅದೇ ಕೇಳಬೇಡ ಎಂಬುದಾಗಿ ಆತ್ಮೀಯ ವಸ್ತುಗಳನ್ನು ಭಗವಂತನಿಗೆ ಅರ್ಪಿಸಿ
ಕೊನೆಗಳಿಗೆ ಪ್ರಾಣ ಬಿಡುವಾಗ ಯಾವುದು ನನ್ನ ಜೊತೆಗೆ ಬರುವುದಿಲ್ಲ ಅಂತ ತಿಳುವಳಿಕೆ ಇರಬೇಕು. ಅದನ್ನು ಈಗಲಿಂದ ಅಭ್ಯಾಸ ಮಾಡಿಕೊಂಡು ನಿಶ್ಚಿಂತನತ್ವ ಉಂಟಾದರೆ ಅದು ಪ್ರಪತ್ತಿ ಎಂಬುದು ದಾರಿ. ಅದಕ್ಕೆಲ್ಲ ಗುರುಗಳು ಹೇಳ್ಕೊಡ್ತಾರೆ, ಅದಕ್ಕೆಲ್ಲ ಮಂತ್ರೋಪದೇಶ ಬೇಕು. ಅದನ್ನು ಹೇಳಲಿಲ್ಲ. ಅದಾದ ಮೇಲೆ ಇನ್ನೂ ಪ್ರಶ್ನೆಯನ್ನು ಕೇಳ್ತಾನೆ. ಶಬ್ದೇ ಸ್ಪರ್ಶೇಚ ರೂಪೇಚ, ಇವತ್ತು ಈ ಪ್ರಸಂಗಕ್ಕೆ ನಿಂತುಕೊಳ್ಳುತ್ತೆ. ತಥೈವ ರಸಗಂಧಯೋ ತಸ್ಯಾಧಿಷ್ಠಾನಯೋರ್ಮಧ್ಯೆ ಬ್ರೂಹಿ ಸರ್ಪ ಯಥಾ ತಥಂ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದು 5 ಅನುಭವಗಳು. 5 ಇಂದ್ರಿಯಗಳಿಗೆ 5 ಅನುಭವಗಳು. ಶಬ್ದ ಕಿವಿಯಿಂದ ಕೇಳ್ತೇವೆ, ರೂಪ ಕಣ್ಣಿಗೆ ಕಾಣಿಸ್ತದೆ, ಸ್ಪರ್ಶವೆಂಬುದು ಚರ್ಮಕ್ಕುಂಟಾಯಿತು, ರಸನ ನಾಲಿಗೆ ಎಂಬುದು ರಸವನ್ನು ಅನುಭವಿಸ್ತದೆ. ಇವೆಲ್ಲ ಇದೆಯಲ್ಲ, ಇದಕ್ಕೆ ಅಧಿಷ್ಠಾನ ಯಾವುದು, ಬೇಸ್ ಯಾವುದು ಅಂತ ಕೇಳಿದ. ಕಣ್ಣು ಕಾಣಿಸೋದಲ್ಲ, ಕಾಣುವ ಶಕ್ತಿ ಆ ಥರಲ್ಲಿದೆ. ಏನು ಪ್ರಶ್ನೆ ಇದು? ಕಣ್ಣಿಗೆ ಕಾಣಿಸೋ ಶಕ್ತಿ ಕಣ್ಣಲ್ಲೇ ಇದೆಯಲ್ಲ ಅಂತ ನೀವು ಹೇಳ್ಬೋದಲ್ವೇ? ಆದರೆ ಒಬ್ಬನು ಪ್ರಾಣ ಬಿಟ್ಟ ಮೇಲೆ ಕಣ್ಣನ್ನು ತೆಗೆದರೂ ಕಾಣಿಸೋದಿಲ್ವಲ್ಲ, ಯಾತಕ್ಕೆ? ಒಬ್ಬನು ಗಾಢ ನಿದ್ದೆಯಲ್ಲಿ ಮಲಗಿದ್ದಾಗ ಟಿವಿ ತೆರೆದಿದ್ರು, ಅದರೊಳಗೆ ಹುಳ ಹುಪ್ಪು ಬಿದ್ದರೂ ಗೊತ್ತಾಗೋದಿಲ್ವಲ್ಲ, ಯಾತಕ್ಕೆ? ಒಬ್ಬನಿಗೆ ಮೂರ್ಛೆ ರೋಗವಿದ್ರೆ ಬೆಂಕಿಯಲ್ಲಿ ಕೈ ಬಿದ್ದರೂ ಸುಟ್ಟರೂ ಅನುಭವ ಆಗೋದಿಲ್ವಲ್ಲ, ಯಾತಕ್ಕೆ? ಪಂಚೇಂದ್ರಿಯಗಳ ಅನುಭವ ಇಂದ್ರಿಯಗಳಲ್ಲಿಯೇ ಇದ್ದ ಪಕ್ಷದಲ್ಲಿ ಇಫ್ ದ ಎಕ್ಸ್ಪೀರಿಯನ್ಸಸ್, ಸೆನ್ಸ್ ಎಕ್ಸ್ಪೀರಿಯನ್ಸಸ್ ಆರ್ ರೂಟೆಡ್ ಇನ್ ದೋಸ್ ವೆರಿ ಸೆನ್ಸಸ್, ದೆನ್ ದೇ ಶುಡ್ ಬಿ ಅವೈಲಬಲ್ ಫಾರ್ ಎ ಡೆಡ್ ಬಾಡಿ ಆಲ್ಸೋ. ಯಾಕೆ ಬರೋದಿಲ್ಲ ಅಂತ ಕೇಳಿದ್ರೆ, ಅದಕ್ಕೆ ಧರ್ಮರಾಜ ಹೇಳಿದ, ಇದು ಮನಸ್ಸೆಂಬ ತತ್ವದಲ್ಲಿ ಇರ್ತದೆ. ಕಣ್ಣಿಗೆ ಕಾಣಿಸದೇ ಇರೋ ಒಂದು ವಸ್ತು ಮನಸ್ಸಂತ ಒಂದಿದೆ. ಮನಸ್ಸಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಆ ಮನಸ್ಸು ಕೆಟ್ಟ ಮೇಲೆ ಗೊತ್ತಾಗುವುದು, ಹುಚ್ಚಾಸ್ಪತ್ರೆಗೆ ಸೇರಿದ ಮೇಲೆ ಗೊತ್ತಾಗುವುದು. ಕೆಲವರಿಗೆ ಕ್ರ್ಯಾಕ್ ಅಂತ ಹೇಳ್ತಾರೆ. ಕ್ರ್ಯಾಕ್ ಅಂದ್ರೆ ಏನು? ಮನಸ್ಸು ಒಡೆದಿರುತ್ತದೆ. ಡಿಸ್ಯೂನಿಫೈಡ್ ಮೈಂಡ್. ಮನಸ್ಸನ್ನುವುದು ನೋಡಿ, ಕೂತ್ಕೊಂಡಿರ್ತೀರಿ ಮನೆಯಲ್ಲಿ, ಮಹಾಭಾರತ ಪ್ರವಚನ ನೀವು ನೆನೆಸಿಕೊಂಡರೆ, ನೆನೆಸಿಕೊಂಡ ಕೂಡಲೇ ನಿಮಗೆ ಬೇಕೋ ಬೇಡವೋ ನನ್ನ ಚಿತ್ರ ನಿಮ್ಮ ಕಣ್ಣಿಗೆ ಬರ್ತದೆ. ಹಾಗೆ ಬರ್ತದೆ. ನಮ್ಮ ಅನುಭವ. ಒಬ್ರು ಪತ್ರ ಬರೀತಾರೆ ನಿಮಗೆ, ಪತ್ರ ನೀವು ಓದಿದ್ರೆ ಅವ್ರ ಧ್ವನಿಯೇ ಜ್ಞಾಪಕ ಬರ್ತದೆ, ಅವರೇ ಎದುರಿಗಿದ್ದು ಮಾತನಾಡಿದಾಗ ಆಗ್ತದೆ. ಈ ಶಕ್ತಿಯಲ್ಲಿ ಬಂತು. ಒಂದು ಪತ್ರನೂ ನಿಯರ್ ಹ್ಯಾಂಡ್ ರೈಟಿಂಗ್, ಒಂದು ಪತ್ರದ ಅಕ್ಷರವನ್ನು ನೋಡಿದರೆ ಆ ಕಣ್ಣಿನಿಂದ ಇಡೀ ವ್ಯಕ್ತಿತ್ವವನ್ನು ಹಿಡ್ಕೊಡುವ ಶಕ್ತಿಯಲ್ಲಿದೆ, ಧ್ವನಿ ಕೊಡುವ ಶಕ್ತಿಯಲ್ಲಿದೆ, ಅದು ಮನಸ್ಸಿನಲ್ಲಿದೆ. ಅದಾದ್ಮೇಲೆ ಪ್ರಶ್ನೆ ಕೇಳಿದ ಯುಧಿಷ್ಠಿರ 24ನೇ ಶ್ಲೋಕದಲ್ಲಿ, ಹಾಗಿದ್ರೆ ಮನಸ್ಸಿಗೆ ಬುದ್ಧಿಗೆ ಏನು ವ್ಯತ್ಯಾಸ ಅಂತ ಕೇಳಿದ. ಇವತ್ತು ನೀವು ಇದು ನಿರೀಕ್ಷೆ ಮಾಡಿರಲಿಲ್ಲ. ಗೊಂಡಾರಣ್ಯಕ್ಕೆ ಹೋಗ್ತಾ ಇದ್ದೇವೆ ನಾವೀಗ ಪಾಂಡವರ ಜೊತೆಯಲ್ಲಿ. ಇದೇನಪ್ಪ ಹೈ ಫಿಲಾಸಫಿ ವೇದ ಅಂತಂದ್ರೆ ಇದು ಇಂಟ್ರೊಡಕ್ಷನ್ ಟು ಭಗವದ್ಗೀತಾ. ನಿಮಗೆ ಮುಂದೆ ಬರುವ ಡೋಸಿಗೆ ಎಲ್ಲ ಉಪಯೋಗ ಅಂತ ತಿಳ್ಕೊಳ್ಳಿ. ಮನಸ್ಸಂದ್ರೇನು, ಬುದ್ಧಿ ಅಂದ್ರೇನು ಎಲ್ಲ ಮೂಢ ಅಂದ ಅವನು ಸ್ವಲ್ಪ. ಮನಸ್ಸೆಂಬುದು ಮನುಷ್ಯನಿಗೆ ಹುಟ್ಟಿನಿಂದಲೇ ಸಹಜವಾಗಿ ಬರ್ತದೆ. ಆ ಮನಸ್ಸಿನ ಹೊಯ್ದಾಟದಲ್ಲಿ ವಿಚಾರವೆಂಬ ಶಕ್ತಿ ಉಂಟಾದರೆ ಅದಕ್ಕೆ ನಾವು ಬುದ್ಧಿ ಅಂತ ಹೇಳ್ತೇವೆ ಎಂದ. ಹುಟ್ಟಿದಾಗ ಮಕ್ಕಳಿಗೆ ಬುದ್ಧಿ ಇರೋದಿಲ್ಲ, ಹಾಗಂತ ಸಾಯವಾಗಲೂ ಕೆಲವರಿಗೆ ಇರೋದಿಲ್ಲ, ಅದು ಬೇರೆ ವಿಷಯ. ಆದರೆ ಮನಸ್ಸೆಲ್ಲರಿಗೂ ಇರ್ತದೆ. ಮನುಷ್ಯನಿಗೆ ಒಬ್ಬರು ಇಲ್ಲ. ಒಂದು ಬೆಲೂನ್, ಬಣ್ಣದ ಬೆಲೂನ್ ತೋರಿಸಿದ್ರೆ 6 ತಿಂಗಳು ಮಗು ಕೂಡ ಕೈ ಸಾಕ್ತಿದೆ. ಎಲ್ಲ ಮನಸ್ಸಿದೆ, ಅದಕ್ಕೆ ಅನುಭವ ಬರ್ತಿದೆ. ಕಲರ್ಫುಲ್ ಬೆಲೂನ್, ದಿ ಚೈಲ್ಡ್ ಇಸ್ ಏಬಲ್ ಟು ಸಿ, ದೇರ್ ಇಸ್ ಎ ಲ್ಯೂರ್, ಬೇಕು ಅಂತ ಸಾಕ್ತದೆ. ಆದರೆ ಇದನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಇದು ಒಡೀತದೆ, ದುಃಖ ಬರ್ತದೆ ಅನ್ನುವ ಬುದ್ಧಿ ಇಲ್ಲ. ನಮಗೂ ಹಾಗೆ 10 ಲಕ್ಷ ರೂಪಾಯಿ ಕೊಟ್ಟರು ಒಬ್ರು ಲಾಟ್ರಿಯಲ್ಲಿ ಬಂತು. ಹಿಡಿದು ಬಿಟ್ರೆ ಆಯಿತು, ಬಹಳ ಸಂತೋಷವಾಯಿತು. ಆಮೇಲೆ ಯೋಚನೆ ಮಾಡ್ತೀರಿ, ಇದಕ್ಕೆ ಟ್ಯಾಕ್ಸ್ ಕೊಡಬೇಕಲ್ಲ, 9 ಲಕ್ಷ ಟ್ಯಾಕ್ಸಲ್ಲಿ ಹೋಗ್ತದಲ್ಲ. ಮಾರನೇ ದಿವಸ ಬೆಳಗ್ಗೆ ಎಳುವುದೆಲ್ಲ ಹಾರ್ಟ್ ಫೇಲ್ಯೂರ್ ಸತ್ತು ಹೋಗ್ಬಿಡ್ತಾರೆ. ಒಬ್ಬ ಡಾಕ್ಟರ್ ಕತೆ ಕೇಳಿಲ್ವೇ? ಒಬ್ಬ ಹೃದಯ ರೋಗಿ, ಹಾರ್ಟ್ ತುಂಬ ಫೇಲ್ಯೂರ್ ಆಗಿರುವಂತಹ ಒಬ್ಬ ವ್ಯಕ್ತಿ, ಅವನಿಗೆ ಲಾಟ್ರಿ ಟಿಕೆಟಲ್ಲಿ ದುಡ್ಡು ಬಂದಿತ್ತು. ಅವನ ಹೆಂಡತಿ ಹೇಳಿದ್ದು, ನನ್ನ ಯಜಮಾನರಿಗೆ ಇದನ್ನು ಹೇಳಬೇಡಿ, ನಿಧಾನವಾಗಿ ಪ್ರಿಪೇರ್ ಇಸ್ ಮೈಂಡ್ ಅಂಡ್ ಗಿವ್ ಇಟ್. ವೈದ್ಯರು ಹೋಗಿ ಅದು ಇದು ಮಾತನಾಡ್ತಾ ತಲೆ ಎಲ್ಲ ನೇವರಿಸಿ, ಹಜಾಮ್ರ ಅಂಗಡಿಯಲ್ಲಿ, ಆಸ್ಪತ್ರೆಯಲ್ಲಿ ಅವರು ತಲೆ ಏನೇನೋ ಮಾತನಾಡ್ತಿರ್ತಾರೆ. ಅಕಸ್ಮಾತ್ ನಿಮಗೆ 1 ಲಕ್ಷ ರೂಪಾಯಿ ಲಾಟ್ರಿ ಟಿಕೆಟ್ ಬಂತು ಅಂದ್ರೆ ಏನು ಮಾಡ್ತೀರಿ ಅಂತ ಕೇಳಿಬಿಟ್ರು ರೋಗಿಯನ್ನ. ರೋಗಿ ಹೇಳಿದ್ರು, ಅಯ್ಯ ಬಂದಾಗ ನೋಡ್ಕೊಳ್ಳೋಣ. ಇವ್ರಿಗೆ ಒಂದು ವೇಳೆ ಬಂತಂದ್ರೆ ಏನು ಮಾಡ್ತೀರಿ? ಅರ್ಧ ನಿಮಗೆ ಕೊಡ್ತೇನೆ ಅಂದ್ರು. ವೈದ್ಯರಿಗೆ ಹಾರ್ಟ್ ಫೇಲ್ಯೂರ್ ಆಯಿತು. ವಿಚಾರ ಪರತೆ ಎಲ್ಲಿ ಬರ್ತದೆ ಅಲ್ಲಿ ಮನಸ್ಸಿಗೆ ಅಪಾಯ. ಇಂಗ್ಲಿಷ್ನಲ್ಲಿ ನಾವು ಮೈಂಡ್ ಅಂತ ಒಂದೇ ಶಬ್ದ ಇಟ್ಟು
ಮನಸ್ಸು ಬುದ್ಧಿ ಎರಡನ್ನೂ ವ್ಯವಹಾರ ಮಾಡ್ತೇವೆ. ಅದರಿಂದ ಕ್ರ್ಯಾಕ್ಗಳಾಗ್ತಾರೆ ಅವರು. ಯಾಕೆಂದ್ರೆ ಮನಸ್ಸಿನ ಶಕ್ತಿ ಬೇರೆ, ಬುದ್ಧಿಯ ಶಕ್ತಿ ಬೇರೆ. ಬುದ್ಧಿ ವಿಚಾರವನ್ನು ಮಾಡ್ತದೆ, ಅನಲಿಟಿಕಲ್. ಮನಸ್ಸು ಇಂಪ್ರೆಸಿವ್, ಇದು ಇಮೋಷನಲ್, ಅದು ಅನಲಿಟಿಕಲ್, ಭಾವನಾತ್ಮಕ. ಮೊದಲು ಬರುವುದು ಒಂದು ಪದಾರ್ಥ ನೋಡ್ತೀವಿ, ಅನುಭವ ಒಂದು ಬಿಡುತ್ತದೆ. ಅನುಭವಕ್ಕೆ ಮನಸ್ಸು ಬೇಕು. ಆಮೇಲೆ ಪರಾಮರ್ಶೆ ಮಾಡ್ತೀವಿ, ಒಳ್ಳೆಯದೋ ಕೆಟ್ಟದ್ದೋ, ಅದು ಬುದ್ಧಿ ಎಂಬುದಾಗಿ. ಅದಕ್ಕೆ ಬುದ್ಧಿ ಆತ್ಮಾನುಘಾತಾತ ಉತ್ಪಾತೇನ ವಿಧೀಯತೆ ತದಾಶ್ರಿತಾ ಹಿ ಸಂಜ್ಞೇಯ. ಮುಂದೆ ಹೇಳ್ಕೊಂಡು ಹೋಗ್ತಾನೆ, ಬುದ್ಧಿ ಉತ್ಪದ್ಯತೆ ಕಾರ್ಯಾತ್. ಒಂದು ಕಾರ್ಯ ಇದ್ದರೆ ಬುದ್ಧಿ ಅದರಿಂದ ಬರ್ತದೆ. ಕಾರ್ಯಕಾರಣ ಸಂಬಂಧವಿಲ್ಲದ್ರೆ ಬುದ್ಧಿ ಬರೋದೇ ಇಲ್ಲ. ಒಬ್ಬ ಮನುಷ್ಯನಿಗೆ ಮನೆಯಲ್ಲಿ ಯಾರೋ ಅಡಿಗೆ ಮಾಡ್ತಾರೆ, ಊಟ ಹಾಕ್ತಿರ್ತಾರೆ. ಅವನ ತಂದೆ ಸಾಯೋದೇ ಇಲ್ಲ, 90 ವರ್ಷ ಆಯಿತು, ಮಗನಿಗೆ 60 ವರ್ಷ ಆಯಿತು. ಅವನಿಗೆ ನಾನು ದುಡಿಯದೇ ಇದ್ರೆ ನನಗೆ ಅನ್ನ ಸಿಕ್ಕೋದಿಲ್ಲ ಅನ್ನೋ ಬುದ್ಧಿಯೇ ಬರೋದಿಲ್ಲ. ಅಪ್ಪ ಬದುಕಿದ್ದಾನಲ್ಲ, ಅವನು ಹಾಕ್ತಾನೆ, ಅವನು ಕೊಡೋ ತನಕ ಬುದ್ಧಿ ಬರೋದಿಲ್ಲ. ಮಕ್ಕಳಿಗೆ ಬುದ್ಧಿ ಬರೋದು ಯಾವಾಗ? ತಂದೆ ತಾಯಿ ಸಾಯೋ ತನಕ ಬರೋದಿಲ್ಲ ಬುದ್ಧಿ. ಇದು ಈ ಕೋಲು ಕೋಲಣ್ಣ ಕೋಲೆ ಅಂತ ಕೇಳ್ತಿದ್ರು, ಹಾಡು ಕೇಳಿದ್ದೀರಾ? ತಾಯಿ ತಂದೆ ಸತ್ತ ಮೇಲೆ ತಬ್ಲಿಕಾಣೋ ಮಾವಯ್ಯ ಕೋಲು ಕೋಲಣ್ಣ ಕೋಲೆ. ತಾಲಿ ಎಂಬುದು ಚಿನ್ನ, ಇದು ಚಿಕ್ಕ ವಯಸ್ಸಲ್ಲಿ ಹಳ್ಳಿಯಲ್ಲಿ ಹಾಕ್ತಿದ್ರು. ತಾತ ಎಂಬುದು ಮುದುಕ, ತಾಲಿ ಎಂಬುದು ಚಿನ್ನ, ತತ್ತ ಹೇಳೋದಿಕ್ಕೆ. ತಾಯಿ ತಂದೆ ಸತ್ತ ಮೇಲೆ ತಬ್ಲಿಕಾಣೋ ಮಾವಯ್ಯ ನಾವೆಲ್ಲ ಒಪ್ತೇವೆ. ಅದು ಹುಡುಗರಿಗೆ ತಂದೆ ತಾಯಿ ಜೀವಂತವಾಗಿರುವಾಗ ಬುದ್ಧಿ ಬರೋದು ತುಂಬ ಅಪರೂಪ. ಆ ತಂದೆ ತಾಯಂದ್ರಿಗೂ ಭಾಗ್ಯ ಬೇಕು, ಹುಡುಗರಿಗೂ ಭಾಗ್ಯ ಬೇಕು. ಬುದ್ಧಿರುತ್ಪದ್ಯತೆ ಕಾರ್ಯಾತ್ ಮನಸ್ಸು ಉತ್ಪನ್ನಮೇವ ಚ. ಇಟ್ ಆಲ್ರೆಡಿ ಪ್ರೊಡ್ಯೂಸ್ಡ್. ಬುದ್ಧೇರ್ ಗುಣ ವಿವಾದ ವಿಧಾನೇನ ಮನಸ್ಸಸ್ಸು ಗುಣವದ್ಭವೇತ್. ಈ ಎಲ್ಲ ಎಷ್ಟೋ ಪ್ರಶ್ನೆಗಳನ್ನು ಕೇಳಿದ. ನಾವು ಅದರ ಕೊನೆಗೆ ಬರ್ತಾ ಇದ್ದೇವೆ. ಆಗ ಸ್ವಲ್ಪ ಹೇಳಿತು, ನನಗೆ ಪ್ರಜ್ಞೆ ಚೆನ್ನಾಗೇ ಇದೆ, ನಿನಗೆ ಮನದಟ್ಟಾಯ್ತಲ್ಲ ಧರ್ಮರಾಜ. ಹೌದು, ಮತ್ತೆ ಹಾವ್ಯಾಕಾದ್ಯೋ, ಏನು ಮಾಡೋಕ್ಕಾಗತ್ತೆ? ಋಷಿಗಳಿಗೆ ಅವಮಾನವನ್ನು ಮಾಡಿದೆ, ಅದರಿಂದ ನನಗಿಂಥ ದುಸ್ಥಿತಿ ಉಂಟಾಯಿತು. ತೇಜಸ್ಸಲ್ಲಿ ತೇಜಸ್ಸೇನಾಮತಿ ಗೀತೆಯಲ್ಲಿ ಹೇಳ್ತಾರೆ ಭಗವಂತ. ತೇಜೋವಂತರ ತೇಜಸ್ಸಿನಲ್ಲಿ ನಾನಿದ್ದೇನೆ. ತೇಜೋವಂತರಾದವರನ್ನ ಅಪಮಾನ ಮಾಡಿದಿರಿ, ಇದು ಭಗವಂತನಿಗೆ ಅಪಮಾನ ಮಾಡಿದಂತೆ. ತೇಜೋವಧೆ ಅಂದ್ರೆ ಒಬ್ಬ ಮನುಷ್ಯನನ್ನು ಕೊಂದಂತೆ. ಅದು ಬ್ರಾಹ್ಮಣರು ಬುದ್ಧಿ ಇದೆಯನ್ರಿ. ಒಬ್ಬ ದೊಡ್ಡವರು ಹೊಂದಿಬಿಟ್ರೆ ನಿಮ್ಗೇನು ಗೊತ್ತು? ಯಾವಾಗಲೂ ಪುಸ್ತಕ ತಗೊಂಡು ಕೂತಿರ್ತೀರಿ, ಪ್ರವಚನ ಮಾಡ್ತಾರೆ, ನಿಮ್ಗೇನು ಗೊತ್ತು? ಕಾಯಿ ಪಲ್ಯ ಬೆಳೆಯೋದು, ಯಾವುದೋ ಕಾಯಿ ಪಲ್ಯ ಮಾರೋಳು ಹೀಗೆ ಅಂದುಬಿಟ್ರೆ ನನ್ನನ್ನು ಕೊಂದ ಪಾಪ ಅವಳಿಗೆ ಬರ್ತದೆ. ಇದ್ರ ಶ್ರಮ ಅವಳಿಗೆ ಗೊತ್ತಿಲ್ಲ. She is ridiculing something which can only build a nation. ರಾಷ್ಟ್ರವನ್ನು ಕಟ್ಟಿ ಜನಸಮೃದ್ಧಿಯನ್ನ ಮಾಡಿಕೊಡ್ತಕ್ಕಂತಹ ಗುಣವನ್ನು ಯಾರು ದೂಷಿಸಿದರೆ ಅವರನ್ನು ಕೊಂದ ಪಾಪ ಬರ್ತದೆ. ಅದಕ್ಕೆ ನಾನೇ ಸಾಕ್ಷಿ ಎಂಬುದಾಗಿ ಹೇಳಿದ. ಇದು ಹೇಳಿದ ಮೇಲೆ ದಿವ್ಯ ಸ್ವರೂಪ ಉಂಟಾಯಿತು. ಅವನು ಮತ್ತೆ ಸ್ವರ್ಗಕ್ಕೆ ಹೋದ ಎಂಬುದಾಗಿ ಇದು ನಹುಷೋಪಾಖ್ಯಾನ. ಇಂಥ ಪರಶುರಾಮರ ಕಥೆ ಇವತ್ತು ತಾವು ಕೇಳಿದ್ದೀರಿ. ಪರಶುರಾಮರ ಕಥೆಯಲ್ಲಿ ಅಗಸ್ತ್ಯರ ಕಥೆ ಕೇಳಿದ್ದೀರಿ. ಪ್ರಸಂಗಾತ್ ನಹುಷ ಚರಿತ್ರೆಯನ್ನು ಕೇಳಿದ್ದೀರಿ. ಋಷ್ಯಶೃಂಗ ಚರಿತ್ರೆ ನಾನು ಹೇಳುವುದಿಲ್ಲ, ಗೊತ್ತಿದೆ ನಿಮಗೆ. ರಾಮಾಯಣದಲ್ಲಿ ಒಂದು ಕಥೆ ಬರ್ತದೆ, ರಾಮಾಯಣದಲ್ಲಿದೆ, ಮುಂದೆ ಹೇಳುವ ಯಾವುದಾದ್ರು ಸಂದರ್ಭ ಬಂದಾಗ. ದಶರಥನಿಗೆ ಅಳಿಯನಾಗಿ ದಶರಥನ ಯಾವುದೋ ಪತ್ನಿಯಲ್ಲಿ ಹುಟ್ಟಿದ್ದ ಮಗಳು ಶಾಂತ ಎಂಬುವಳನ್ನು ಮದುವೆಯಾಗಿ ರೋಮಪಾದನ ಮನೆಯಲ್ಲಿದ್ದ ಈ ಮಹಾನುಭಾವನಿಗೆ ಕಾಲಲ್ಲಿ ಕ್ಷೇಮಚಕ್ರವಿತ್ತು. ಅವನು ನಡೆದ ಕಡೆಯಲ್ಲಿ ಸುಭಿಕ್ಷ ಮಳೆ ಬೆಳೆ ಆಗ್ತಿತ್ತು. ಅಂಥವರನ್ನು ದಶರಥ ಕರ್ಕೊಂಡ್ಬಂದು ಪುತ್ರ ಕಾಮೇಶ್ವರಿ ಯಾಗವನ್ನು ಮಾಡಿಸಿದ ಅಂತ ಕಥೆ. ಇವರ ತಂದೆ ವಿಭಂಡಕ ಈ ಹುಡುಗನನ್ನು ಒಂದು ಕಡೆ ಕೂಡಿಟ್ಟು ಹೆಂಗಸರನ್ನೇ ಕಣ್ಣಿಂದ ಕಾಣದೇ ಇರುವಂತೆ ಮಾಡಿದ್ದು ಕಾಲ ಒಂದಿತ್ತು. ಈ ಹುಡುಗ ಹುಟ್ಟಿದಾಗ ತಾಯಿ ಸತ್ತು ಹೋಯಿತು, ಜಿಂಕೆ ಅಂತ ಹೇಳ್ತಾರೆ, ತಲೆಯಲ್ಲಿ ಕೊಂಬಿತ್ತು ಅಂತ. ಕಥೆಗೆಲ್ಲ ಸಿಂಬಾಲಿಕ್ ಮೀನಿಂಗ್ ಇದೆ. ಅಂಥವನನ್ನು ಊರಿಗೆ ಕರ್ಕೊಂಡ್ಬರೋದಕ್ಕೆ ರೋಮಪಾದ ಗಣಿತಾಸ್ತ್ರೀಯರನ್ನು ಕಳುಹಿಸಿ ಋಷಿವೇಶಗಳಲ್ಲಿದ್ದಂತೆ ಮಾಡಿ ನಾವೆಯನ್ನು ಮಾಡಿ ಆಶ್ರಮ ಅಂತ ಕಲ್ಪಿಸಿ ಬಾಯ್ ವಾಸ್ ಕಿಡ್ನಾಪ್ ಫ್ರಮ್ ಎ ಹರ್ಮಿಟೇಜ್. ಒಂದು ಆಶ್ರಮದಿಂದ ಅವನನ್ನು ಕದ್ದುಕೊಂಡು ಹೋದರು. ಅಯ್ಯೋ ಮಗು ಅಂತ ವಿಭಂಡಕ ಬಂದ, ನೋಡಿದ. ಆದ್ರೆ ಅಳಿಯ ಒಳ್ಳೆ ರಾಜಸ್ಥಾನದಲ್ಲಿದ್ದಾನೆ, ಪರವಾಗಿಲ್ಲ ಅಂತ ಆಶೀರ್ವಾದ ಮಾಡಿದ. ಇದು ಒಂದು ಅದ್ಭುತವಾದ ಕಥೆ. ರಾಮಾಯಣದಲ್ಲಿ ಸ್ವಲ್ಪ ಇದೆ, ಮಹಾಭಾರತದಲ್ಲಿ ವಿಸ್ತಾರವಾಗಿದೆ. ಸಗರ ಚಕ್ರವರ್ತಿ ಕಥೆ ನೀವು ಕೇಳೇ ಇದ್ದೀರಿ. ಎಲ್ಲ ಬರೀ ಚುಟುಕಿ ಮಾಡಿಸಿದ್ದೇನೆ. ಭೂಮಂಡಲವನ್ನೆಲ್ಲ ನೀರಿನಿಂದ ಸಮೃದ್ಧವಾಗಿ ತುಂಬಿದ ವಂಶ ಸಗರನ ವಂಶ. ಭಗೀರಥ ಮಹಾರಾಜ ಆ ಗಂಗೆಯನ್ನೇ ಭೂಮಿಗಿಳಿಸಿದ. ಪರಶುರಾಮರ ಕಥೆ ಆಗಲೇ ಹೇಳಿದ್ದೇನೆ. ಇವತ್ತು ಅಷ್ಟಾವಕ್ರ ಕಥೆ ಒಂದಾಗಬೇಕಾಗಿತ್ತು, ಅದು ಹೇಳಿದ್ರೆ ಈಗ ತುಂಬ ಬೇಳೆಯೂ ಆಗಿದೆ ಮತ್ತು ತುಂಬ ಗಡುಸಾದ ಕಥೆ.
ಬ್ರಹ್ಮಾದ್ವೈತವನ್ನು ಪ್ರತಿಪಾದನೆ ಮಾಡತಕ್ಕಂತಹ ದಿವ್ಯವಾದ ಕಥೆ. ಅದನ್ನು ನಾಳೆ ಇಟ್ಕೊಳ್ಳೋಣ. ಭೀಮ ಹನುಮ ಪರಸ್ಪರ ಭೇಟಿಯಾಗುವಂತಹ ಸೌಗಂಧಿಕಾ ಪುಷ್ಪಹರಣದ ಕಥೆ, ಧರ್ಮವ್ಯಾಧನ ಕಥೆ, ಅದರ ಜೊತೆಗೆ ನಾಳೆ ದಿವಸ ದೂರ್ವಾಸಾತಿಥ್ಯದ ಕಥೆ. ಕ್ರಮದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತೇನೆ. ಯಾಕೆಂದರೆ ದೂರ್ವಾಸಾತಿಥ್ಯ, ದೂರ್ವಾಸನ ನಮಗೂ ಭಯ, ನಿಮಗೂ ಭಯ. ಕೊನೆಗಿಟ್ಕೊಂಡು ಆ ಕಥೆ ಅವತ್ತು ಸರಿಯಾದ ವೇಳೆಗೆ ಬರಲಿಲ್ಲ ಅಂದರೆ ಮಾಡಿಸುವ ಈ ಪ್ರಸಾದ ವ್ಯರ್ಥ ಆಗಬಾರದು. ಅದು ಮೊದಲೇ ದೂರ್ವಾಸರ ಕಥೆ ಹೇಳಿಬಿಡ್ತೇನೆ. ದೂರ್ವಾಸರ ಕಥೆ ಹೇಳಿ ಅಷ್ಟಾವಕರ ಕಥೆ, ಸೌಗಂಧಿಕಾ ಹರಣ, ಘೋಷಯಾತ್ರೆ, ಅವಕಾಶ ಇದ್ದರೆ ದ್ರೌಪದಿ ಸತ್ಯಭಾಮ ಸಂವಾದದ ಕಥೆ. ಇಲ್ಲದ್ರೆ ಅದನ್ನು ನಾಡಿದ್ದಿಗೆ ಹಾಕ್ಕೊಳ್ತೇನೆ. ನಾಡಿದ್ದು ಉಪಾಖ್ಯಾನದಲ್ಲಿ ಸ್ವಲ್ಪ ರಾಮಾಯಣ, ಸಾವಿತ್ರಿ ಚರಿತ್ರೆ, ಕುಂಡಲಾಹರಣ ಇದು ಹೇಳಿದ್ರೆ ನಾಡಿದ್ದಿಗೆ ಮುಗಿಯುತ್ತೆ ಈ ವನಪರ್ವದ ಕಥೆ ಅಂತ ಹೇಳಿ ಇನ್ನು ಮಂಗಳವನ್ನಾಚರಣೆ ಮಾಡೋಣ. ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ. ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಊರ್ಧ್ವವಾಹೃತಿರೋಮ್ಯೈ ಸನಚ ಗಚ್ಚ ಶೃಣೋತಿ ಮೇ ಧರ್ಮಾದರ್ಥಸ್ಯ ಕಾಮಶ್ಚಾಸ್ಯ ಕಿಮರ್ಥಂ ನ ಸೇವ್ಯತೆ ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋಃ ನಿತ್ಯೋ ಧರ್ಮಸ್ಸಪದುಃಖೇ ತ್ವನಿತ್ಯೇ ಜೀವೋ ನಿತ್ಯಃ ಹೇತುರಸ್ಯ ತ್ವನಿತ್ಯಃ ಕಾರ್ಷಂ ವೇದಂ ಇಮಂ ವಿದ್ವಾನ್ ಸಾವಯಿತ್ವಾರ್ಥಮಶ್ನುತೆ ನಿಯಮಸ್ಥ ಚಿತ್ತೋತಃ ಶೃಣ್ವನ್ ಫಲಮಶ್ನುತೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀತಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ 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 ನಿತ್ಯಶ್ರೀರ್ನಿತ್ಯಮಂಗಳಂ.